ನಮಸ್ಕಾರ. ಪ್ರಾರ್ಥನೆಯೊಂದಿಗೆ ಇಂದಿನ 5ನೆಯ ದಿನದ ಸೌಂದರ್ಯ ಲಹರಿಯ ಉಪನ್ಯಾಸವನ್ನು ಪ್ರಾರಂಭ ಮಾಡೋಣ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕ ಶಂಕರಂ. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ನಿನ್ನೆ ದಿನ 8ನೇ ಶ್ಲೋಕ, 9ನೇ ಶ್ಲೋಕ ಹಾಗೂ 10ನೇ ಶ್ಲೋಕದ ಒಂದು ಪ್ರಾರಂಭಿಕ ಅನುಸಂಧಾನವನ್ನು ಮಾಡಿದ್ವಿ. ಅರ್ಥಾತ್ ಕುಂಡಲಿನಿಯ ಹಾಗೂ ಸಹಸ್ರಾರದ ಹಾಗೂ ಷಟ್ಚಕ್ರಗಳ ಒಂದು ಅವಲೋಕನವಿತ್ತು. ಹಾಗೂ ಜೊತೆಗೆ ಕುಂಡಲಿನಿಯು ಮೂಲಾಧಾರದಿಂದ, ನಮ್ಮ ಶರೀರದಲ್ಲಿ ಇರುವ ಮೂಲಾಧಾರದಿಂದ ಹತ್ತಿ ಸಹಸ್ರಾರದವರೆಗೂ ಅವಳು ಸಂಚಾರ ಮಾಡುತ್ತಾ ಸಹಸ್ರಾರದಲ್ಲಿ ಶಿವನೊಂದಿಗೆ ಏಕಾಂತದಲ್ಲಿ ಸೇರಿ ವಿಹಾರವನ್ನು ಮಾಡಿ ಸಾಧಕ ಯೋಗಿಗೆ ಸಮಾಧಿ ಸ್ಥಿತಿ ಬರುವ ಹಾಗೆ ಮಾಡಿ ಅವನನ್ನು ಆನಂದದಲ್ಲಿ, ಸಚ್ಚಿದಾನಂದ ಅನಿವರ್ಚನೀಯವಾದ ಒಂದು ಆನಂದದ ಒಂದು ಲಹರಿಯಲ್ಲಿ ತೇಲುವ ಹಾಗೆ ಮಾಡುತ್ತಾಳೆ. ಅದಾದ ಮೇಲೆ ಸಾಧಕ ಯೋಗಿಯು ಮತ್ತೆ ತಾಯಿಯನ್ನು ಪುನಃ ಮೂಲಾಧಾರಕ್ಕೆ ಹಿಂತಿರುಗಿಸಿ ಕರೆದುಕೊಂಡು ಬರಬಹುದು. ಮತ್ತೆ ಅವಳೇ ಕೆಳಗಿಳಿದು ಬಂದು ಮೂಲಾಧಾರವನ್ನು ಸೇರುತ್ತಾಳೆ ಅಂತ 10ನೇ ಶ್ಲೋಕ. ಈ ಮಧ್ಯದಲ್ಲಿ ಅವಳು ಇಳಿಯುವ ಮೊದಲು ಭಕ್ತನಿಗೆ, ಸಾಧಕನಿಗೆ ಅವನ 72,000 ನಾಡಿಗಳನ್ನು ತನ್ನ ಅಮೃತದ ಸಿಂಚನದಿಂದ ತೋಯಿಸುತ್ತಾಳೆ ಅಂತ 8, 9, 10ರ ಒಂದು ಅರ್ಥ. ಇವತ್ತು ಸ್ವಲ್ಪ, ಯಾಕಂದರೆ ಕುಂಡಲಿನಿ ಎಷ್ಟು ಮುಖ್ಯವೋ ನಮ್ಮಲ್ಲಿರುವ ಷಟ್ಚಕ್ರಗಳು ಅಷ್ಟೇ ಮುಖ್ಯ. ಅದನ್ನು ನಾವು ತಿಳಿದುಕೊಳ್ಳದೆ ಸೌಂದರ್ಯ ಲಹರಿಯನ್ನು ಅನುಸಂಧಾನ ಮಾಡಿದರೆ ಸರ್ಫೇಸ್ ಲೆವೆಲಲ್ಲಿ ಹೋದಂಗೆ. ನಮ್ಮಲ್ಲಿ ಷಟ್ ಚಕ್ರಗಳಿವೆ ಅಂತ ಗೊತ್ತು, ಆದರೆ ಈ ಷಟ್ಚಕ್ರಗಳು ಅಧಿಭೌತಿಕವಾಗಂತೂ ನಮ್ಮ ಕೈಗೆ, ನಮ್ಮ ಕಣ್ಣಿಗೆ ಕಾಣಿಸಲ್ಲ, ನಮ್ಮ ದೃಷ್ಟಿಗೆ ಗೋಚರವಾಗಲ್ಲ. ಅಂದರೆ ರೂಪತತ್ವಕ್ಕೆ ಸಿಗಲ್ಲ, ನಮ್ಮ ಸ್ಪರ್ಶಕ್ಕೆ ಸಿಗಲ್ಲ. ಅಂದರೆ ನಮ್ಮ ಚಕ್ರಗಳನ್ನ ಮುಟ್ಟಿ ನೋಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಚಕ್ರಗಳು ಹೇಗೆ ಇವೆ ಅಂತ ಗೊತ್ತಾಗೋದು ಅವು ನಮಗೆ ದರ್ಶನ ಕೊಟ್ಟಾಗ. ದರ್ಶನ ಸಿಕ್ಕಿದವರಿಗೆ ಗೊತ್ತು ಹೇಗಿರುತ್ತೆ ಅಂತ, ದರ್ಶನ ಸಿಕ್ಕದೆ ಹೋದವರಿಗೆ ಗೊತ್ತಿರೋಲ್ಲ. ಚಕ್ರಗಳಲ್ಲಿ ದೈವತ್ವವಿದೆಯೇ? ಇದ್ದರೆ ಹೇಗೆ ಇರುತ್ತೆ ಅದರಲ್ಲಿ ದೈವತ್ವ? ತತ್ವರೂಪದಲ್ಲಿ, ಆಧ್ಯಾತ್ಮಿಕ ರೂಪದಲ್ಲಿ ಇದ್ದರೆ ಯಾವ ತತ್ವಗಳಿದೆ ಅದರಲ್ಲಿ? ನಾನು ಅಂತರ್ಯಜ್ಞ ಮಾಡ್ಕೋಬೇಕಾದ್ರೆ ಅಧಿಭೌತಿಕ, ಅಧಿದೈವಿಕ, ಆಧ್ಯಾತ್ಮಿಕ ಹಾಗೂ ಅಂತರ್ಯಜ್ಞ ನಾನು ಮಾಡ್ಕೋಬೇಕಾದ್ರೆ ನನ್ನ ಚಕ್ರಗಳನ್ನು ನಾನು ಅರ್ಥ ಮಾಡ್ಕೊಳ್ಳದೆ ಹೇಗೆ ಮಾಡ್ಕೊಳ್ಳೋದು ಅನ್ನೋ ಪ್ರಶ್ನೆ ತುಂಬ ಮುಖ್ಯ. ಇದನ್ನು ಸಾಮಾನ್ಯವಾಗಿ ಮಾತಾಡೋಲ್ಲ. ಇವತ್ತು ಸ್ವಲ್ಪ ತಗೊಳ್ಳೋಣ ಆ ವಿಷಯನ. ತಗೊಂಡು ಮತ್ತೆ ನಾವು 10ನೇ ಶ್ಲೋಕಕ್ಕೆ ಹೋಗಿ 11ಕ್ಕೆ ಹೋಗೋಣ. ಇವತ್ತು ಕೆಲವು ಸಬ್ಜೆಕ್ಟ್ಸ್ನ ಟಚ್ ಮಾಡ್ತೀನಿ, ಇಂಪಾರ್ಟೆಂಟು. ಷಟ್ಚಕ್ರಗಳ ಸ್ವರೂಪಗಳನ್ನ ಅರ್ಥ ಮಾಡ್ಕೊಳ್ಳೋಣ, ಅಧಿದೈವಿಕವಾಗಿ, ಆಧ್ಯಾತ್ಮಿಕವಾಗಿ. ನಮ್ಮಲ್ಲಿ 3 ನಾಡಿಗಳಿವೆ ಅಂತ ಹೇಳ್ತೀವಿ, ನಾಡಿತ್ರಯ. ಈ ಮಾನವ ಶರೀರದಲ್ಲಿ 72,000 ನಾಡಿಗಳು ಸ್ಥಿತವಾಗಿವೆ. ಇವುಗಳಲ್ಲಿ 3 ಮುಖ್ಯವಾದ ನಾಡಿಗಳು: ಇಡ, ಪಿಂಗಳ ಹಾಗೂ ಸುಷುಮ್ನ. ಕೇಳಿದ್ದೀರಾ ಅಲ್ವಾ ಹೆಸರು?
ಈ ಮೂರು ನಾಡಿಗಳ ಸ್ವರೂಪನ ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ಈ ನಾಡಿಗಳು ತಮ್ಮ ಉದ್ಭವ ಸ್ಥಾನದಿಂದ ಹೊರಟು ಶರೀರದ ವಿವಿಧ ಭಾಗಗಳಲ್ಲಿ ಹರಡಿಕೊಂಡಿವೆ. ನಾಡಿಗಳ ಉದ್ಭವ ಸ್ಥಾನವನ್ನು ನಾಡಿ ಕಂದ ಎಂದು ಕರೆಯಲಾಗಿದೆ. ಈ ನಾಡಿ ಕಂದದಿಂದ 72,000 ನಾಡಿಗಳ ಉತ್ಪತ್ತಿ ಆಗುತ್ತೆ. ಇದು ಇಡ, ಪಿಂಗಳ, ಸುಷುಮ್ನ ಈ ಮೂರೂ ನಾಡಿಗಳಿಗೂ ಅನ್ವಯ ಆಗುತ್ತೆ. ನಮ್ಮ ಗುದದ್ವಾರದಿಂದ 2 ಅಂಗುಲ ಮೇಲೆ ಹಾಗೂ ಮೇಢ್ರದಿಂದ 2 ಅಂಗುಲ ಕೆಳಗೆ ಹಾಗೂ 4 ಅಂಗುಲಗಳಷ್ಟು ವಿಸ್ತಾರವುಳ್ಳ ಪಕ್ಷಿಯ ಅಂಡಾಕಾರದ ಸ್ವರೂಪವನ್ನು ಹೊಂದಿದಂತಹ ಈ ನಾಡಿ ಕಂದವು ನಮ್ಮ ಮೂಲಾಧಾರ ತತ್ವದ ಅಲ್ಲಿ ಜಸ್ಟ್ ಬಿಲೋ ದ ಸ್ಪೈನಲ್ ಕಾರ್ಡ್ ಅದು ಸ್ಥಿತವಾಗಿದೆ. ಈ ನಾಡಿ ಕಂದದ ಮೇಲೆ ಹಾಗೂ ನಮ್ಮ ಶರೀರದ ಹಿಂದಿನ ಭಾಗದಲ್ಲಿ ಮೇರುದಂಡವು ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಲ್ಲ ಅದು ಸ್ಥಿತವಾಗಿದೆ. ಇಡಾ ನಾಡಿಯು ಇದೇ ನಾಡಿ ಕಂದದಿಂದ ಹೊರಗೆ ಹೊರಟು ಮೇರುದಂಡದ ಎಡಭಾಗದಿಂದ ಮೇಲೆ ಹೋಗಿ ಆಜ್ಞಾಚಕ್ರವನ್ನು ತಲುಪಿ ಅದನ್ನು ದಾಟಿ ನಾಸಾರಂಧ್ರ ಪರ್ಯಂತವಾಗಿ ಸ್ಥಿತವಾಗಿದೆ. ಇದೇ ರೀತಿ ಪಿಂಗಳ ನಾಡಿ ಕೂಡ ದಕ್ಷಿಣ ಅರ್ಥಾತ್ ಬಲಭಾಗದಿಂದ ಮೇಲೆ ಹೋಗಿ ಆಜ್ಞಾಚಕ್ರವನ್ನು ದಾಟಿ ನಾಸಾರಂಧ್ರ ಪರ್ಯಂತವಾಗಿ ಸ್ಥಿತವಾಗಿದೆ. ಹೀಗೆ ಸುಷುಮ್ನಾ ನಾಡಿ ಕೂಡ ಮೂಲಕಂದದಿಂದ ಮೇಲೆ ಹೊರಟು ಮೇರುದಂಡದ ಮಧ್ಯದಲ್ಲಿ ಮೇಲೆ ಸಾಗಿ ಸಹಸ್ರಾರ ಪರ್ಯಂತವಾಗಿ ಸ್ಥಿತವಾಗಿದೆ. ಈ ಮೂರು ನಾಡಿಗಳು ನಮ್ಮಲ್ಲಿ ಇದೆ. ಈ ಇಡಾ ನಾಡಿಯ ಅಧಿಷ್ಠಾತೃ ದೇವತೆ ಚಂದ್ರ. ಈ ಕಾರಣದಿಂದ ಇಡಾ ನಾಡಿಯನ್ನು ಚಂದ್ರನಾಡಿ ಎಂದು ಕರೆಯಲಾಗಿದೆ. ಇದು ಅಮೃತ ವಿಗ್ರಹವುಳ್ಳ ಒಂದು ನಾಡಿ, ಶುಕ್ಲವರ್ಣಾತ್ಮಿಕವಾದದ್ದು. ಇದರಿಂದ ಶೀತಲತೆಯ ಅನುಭವವೂ ಆಗುತ್ತದೆ. ಆದ್ದರಿಂದ ಇದಕ್ಕೆ ಚಂದ್ರನಾಡಿ, ಶೀತಲವಾಗಿರುತ್ತೆ ಈ ನಾಡಿ. ಪಿಂಗಳ ನಾಡಿಯ ಅಧಿಷ್ಠಾತೃ ದೇವತೆ ಸೂರ್ಯ. ಈ ಕಾರಣದಿಂದಾಗಿ ಪಿಂಗಳ ನಾಡಿಯನ್ನು ಸೂರ್ಯನಾಡಿ ಅಂತ ಕರೀತೀವಿ. ಇದು ಸೂರ್ಯ ವಿಗ್ರಹಾತ್ಮಕವಾಗಿದ್ದು ದಾಳಿಮಿ ಕೇಸರ ವರ್ಣದ ಅಂದರೆ ದಾಳಿಂಬೆಯ ಕೆಂಪು ವರ್ಣದ ಸಮಾನವಾದ ಪ್ರಭೆಯನ್ನು ಹೊಂದಿದೆ. ಇದರಿಂದ ಉಷ್ಣತೆಯ ಅನುಭವವೂ ಆಗುತ್ತದೆ. ಸೂರ್ಯಚಂದ್ರರೇ ನಿನ್ನ ಸ್ತನವಾಗಿರುವ ಹಾಗೆ ಅಂತ ಒಂದು ಬೇಕಾದಷ್ಟು ಕಡೆ ಸೌಂದರ್ಯ ಲಹರಿಯಲ್ಲಿ ಬರುತ್ತೆ. ಅಂದರೆ ಇಲ್ಲಿ ಇಡಾ ಪಿಂಗಳ ನಾಡಿ ಹೇಳ್ತಾ ಇದ್ದಾರೆ ಅಂತ ಅರ್ಥ ತಿಳ್ಕೋಬೇಕು. ಸುಷುಮ್ನಾ ನಾಡಿನ ಸೂರ್ಯ ಚಂದ್ರ ಅಗ್ನಿ ರೂಪ ಇದೆ. ಸೂರ್ಯ ರೂಪ, ಚಂದ್ರ ರೂಪ, ಅಗ್ನಿ ರೂಪ ಈ ಮೂರೂ ರೂಪಗಳಿವೆ ಹಾಗೂ 3 ಗುಣಗಳು ಉಳ್ಳದ್ದು ಎಂದು ಹೇಳ್ತಾರೆ. ಇದರ ಮುಖ ಅರಳಿದ ದತ್ತೂರ ಪುಷ್ಪದ ಸಮಾನವಾಗಿ ಸ್ಥಿತವಾಗಿದೆ. ಇವೆಲ್ಲ ಯೋಗಿಗಳಿಗೆ ದರ್ಶನದಲ್ಲಿ ಸಿಕ್ಕಿರೋದು. ಇಡಾ ಪಿಂಗಳ ಹಾಗೂ ಸುಷುಮ್ನಾ ನಾಡಿಗಳು ತ್ರಿವೇಣಿಯ ರೂಪದಿಂದ ಗ್ರಂಥಿ ಭಾವವನ್ನು ಪಡೆದುಕೊಂಡು ಭ್ರೂ ಮಧ್ಯದಲ್ಲಿ ಅರ್ಥಾತ್ ಆಜ್ಞಾಚಕ್ರದಲ್ಲಿ ಮುಕ್ತ ತ್ರಿವೇಣಿ ಎಂದು ಕರೆಯಿಸಿಕೊಂಡಿವೆ. ಹಾಗೂ ಮೂಲಾಧಾರದಲ್ಲಿ ಅದನ್ನು ಧ್ವಜಮೂಲ ಅಂತ ಕರಿತೀವಿ. ಮೂಲಾಧಾರನ ಧ್ವಜಸ್ತಂಭ ಇರುತ್ತಲ್ಲ, ಧ್ವಜಮೂಲದಲ್ಲಿ ಯುಕ್ತ ತ್ರಿವೇಣಿ ಎನ್ನುವ ಹೆಸರಿನಿಂದ ಕರೆಯಿಸಿಕೊಂಡಿದೆ. ಅಂದರೆ ಮೂಲಾಧಾರದಿಂದ 3 ಹೊರಟು ಮೇಲೆ ಹೋಗಿ ಮತ್ತೆ ಆಜ್ಞಾಚಕ್ರದಲ್ಲಿ ಮತ್ತೆ ಜಾಯಿನ್ ಆಗುತ್ತೆ. ತ್ರಿವೇಣಿ ಸಂಗಮ, ಗಂಗಾ, ಯಮುನಾ, ಸರಸ್ವತಿ. ಅದಕ್ಕೆ ಆಜ್ಞಾಚಕ್ರನ ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಸುಷುಮ್ನಾ ನಾಡಿಯಲ್ಲಿ
3 ಭಾಗಗಳಿವೆ. ಮೇಲಿನ ಭಾಗವನ್ನು ವಜ್ರ ಅಂತ ಕರಿತೀವಿ, ವಜ್ರಾನಾಡಿ. ಅಂದರೆ 3 ಭಾಗಗಳು ಅಂದರೆ 3 ಲೇಯರ್ಸ್. ಒಂದು ಪೈಪ್ ಅಂತ ತಗೊಂಡಾಗ 3 ಲೇಯರ್ಗಳಿರುತ್ತೆ. ಕೇಬಲ್ ಪೈಪ್ ಅಂತ ನೋಡಿರ್ತೀರಲ್ಲ, ಕೇಬಲ್ ಪೈಪ್ನ ಓಪನ್ ಮಾಡಿದ್ರೆ ಮೇಲೆ ಒಂದು ಕಪ್ಪು ಭಾಗ, ಅದರೊಳಗಡೆ ಒಂದು ಬಿಳಿದು, ಅದರಲ್ಲಿ ವೈರ್ ಇರುತ್ತಲ್ಲ, ಹಾಗೆ ಇದು ಸುಷುಮ್ನಾ ನಾಡಿ ಒಂದು ಕೇಬಲ್ ಥರ, ಅತ್ಯಂತ ಸೂಕ್ಷ್ಮವಾದದ್ದು. ಮೇಲಿನ ಭಾಗನ ವಜ್ರಾನಾಡಿ ಅಂತ ಕರೀತಾರೆ. ಅದರ ಒಳಗಿನ ಭಾಗವನ್ನು ವಜ್ರ ಅಥವಾ ವಜ್ರಿಣಿ ಅಂತ ಕರೀತಾರೆ. ವಜ್ರಿಣಿ ನಾಡಿ ಅಂತ ಕೇಳಿರ್ತೀರ. ಅದರ ಒಳಭಾಗವನ್ನು ಚಿತ್ರಾನಾಡಿ ಅಂತಾರೆ ಅಥವಾ ಚಿತ್ರಿಣಿ. ಸುಷುಮ್ನಾ ನಾಡಿಯಲ್ಲಿರುವ 6 ಚಕ್ರಗಳು ಈ ಚಿತ್ರಾನಾಡಿಯ ಭಾಗದಿಂದ ಸೇರಿಕೊಂಡಿದೆ. ಚಿತ್ರಾನಾಡಿ ಹೇಗೆ ಒಂದು ಥ್ರೆಡ್ ರೂಪದಲ್ಲಿ, ಅಂದರೆ 6 ಹೂಗಳು ಪೋಣಿಸಿದಂತೆ ಒಂದು ದಾರವಾಗಿ ಚಿತ್ರಿಣಿ ನಾಡಿಯೂ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಇವೆರಡರ ಮಧ್ಯದಲ್ಲಿ ಒಂದು ನಳಿಕೆ, ಒಂದು ಪೈಪ್ ಥರ ಇದ್ದು, ಇದನ್ನು ಹೂವಿನ ಮಧ್ಯದಲ್ಲಿರುವ ನಳಿಕೆ ಅದರ ರೀತಿ ಇದೆ ಅಂತ ತಿಳಿಬೇಕು. ಇದನ್ನು ಬ್ರಹ್ಮನಾಡಿ ಅಥವಾ ವಿರಜಾ ಅಂತ ಕರೀತಾರೆ. ಸುಷುಮ್ನಾ ನಾಡಿಯ ಮಧ್ಯದಲ್ಲಿ ಸ್ಥಿತವಾದ ರಂಧ್ರದಲ್ಲಿ ವಜ್ರಾನಾಡಿ ಸ್ಥಿತವಾಗಿದೆ. ಈ ವಜ್ರಾನಾಡಿಯು ಮೇಢ್ರ ಪ್ರದೇಶದಿಂದ ಹೊರಟು ಶಿರಸ್ಸಿನಲ್ಲಿ ಸ್ಥಿತವಾದ ಸಹಸ್ರಾರ ಪರ್ಯಂತವಾಗಿ ಹೋಗಿ ಸ್ಥಿತವಾಗಿದೆ. ಇದೇ ವಜ್ರಾನಾಡಿಯ ಮಧ್ಯದಲ್ಲಿ ಸ್ಥಿತವಾದ ಛಿದ್ರ ಅರ್ಥಾತ್ ರಂಧ್ರ ಭಾಗದಲ್ಲಿ ಚಿತ್ರಿಣಿ ನಾಡಿ ಸ್ಥಿತವಾಗಿದ್ದು, ಈ ಚಿತ್ರಿಣಿ ನಾಡಿಯು ಸಹಸ್ರಾರ ಪರ್ಯಂತವಾಗಿ ಹೋಗಿದೆ. ಈ ಚಿತ್ರಿಣಿ ನಾಡಿಯಿಂದಲೇ ಎಲ್ಲ ಚಕ್ರ ಕಮಲಗಳು ಸ್ಥಿತವಾಗಿದೆ. ಇದರ ಅರ್ಥ ಚಿತ್ರಿಣಿ ನಾಡಿಯೊಂದೇ ಮೇರುದಂಡದ ಮಧ್ಯಂತರದಲ್ಲಿ ಸ್ಥಿತವಾದ ಎಲ್ಲ ಚಕ್ರಗಳ ಭೇದನವನ್ನು ಮಾಡಿ ಅವುಗಳಲ್ಲಿ ಕುಳಿತು ಪ್ರಣವದ ಸಮಾನವಾಗಿ ದೇದೀಪ್ಯಮಾನವಾದ ಪ್ರಕಾಶವನ್ನು ಬೀರುತ್ತದೆ. ಈ ಚಿತ್ರಿಣಿ ನಾಡಿಯು ಜೇಡರ ಹುಳುವಿನ ನೂಲಿನ ತಂತುವಿನ ರೀತಿಯಲ್ಲಿ ಅತ್ಯಂತ ಸೂಕ್ಷ್ಮವಾಗಿರುವ ಕಾರಣದಿಂದಾಗಿ ಯೋಗಿಗಳಲ್ಲಿ ಯೋಗಿ ವರೇಣ್ಯರಿಗೆ ಮಾತ್ರ ದರ್ಶನ ಕೊಡುತ್ತದೆ ಅಂತ ಹೇಳ್ತಾರೆ. ಈ ಚಿತ್ರಿಣಿ ನಾಡಿಯ ಮಧ್ಯದಲ್ಲಿ ಸ್ಥಿತವಾದ ರಂಧ್ರ ಭಾಗವನ್ನು ಬ್ರಹ್ಮನಾಡಿ ಅಂತ ಕರೆದಿದ್ದು, ಈ ರಂಧ್ರ ಭಾಗವು ಮೂಲಾಧಾರದಲ್ಲಿ ಸ್ಥಿತವಾದ ಸ್ವಯಂಭೂಲಿಂಗ, ನಿನ್ನೆ ಹೇಳ್ತಾ ಇದ್ವಿ, ಇದು ಮೂಲಾಧಾರದಲ್ಲಿ ಸ್ವಯಂಭೂಲಿಂಗ ಸ್ಥಿತವಾಗಿದೆ. ಈ ಬ್ರಹ್ಮನಾಡಿ ಎನ್ನುವ ನಾಡಿಯ ರಂಧ್ರವು ಕೆಳಗಡೆ ಇರುವ ಛಿದ್ರ ಅಥವಾ ರಂಧ್ರವು ಮೂಲಾಧಾರದಲ್ಲಿ ಸ್ಥಿತವಾದ ಸ್ವಯಂಭೂಲಿಂಗದ ಛಿದ್ರದಿಂದ ಪ್ರಾರಂಭವಾಗಿ ಸಹಸ್ರಾರದಲ್ಲಿ ಸ್ಥಿತವಾದ ಬ್ರಹ್ಮ ಪರ್ಯಂತವಾಗಿ ಸ್ಥಿತವಾಗಿದೆ. ಈ ಕಾರಣದಿಂದಾಗಿ ಇದನ್ನು ಬ್ರಹ್ಮನಾಡಿ ಎಂದು ಕರೆಯಲಾಗಿದೆ. ಸುಷುಮ್ನಾ ನಾಡಿಯ ಮುಖ ಪ್ರದೇಶ ಅರ್ಥಾತ್ ಕಂದ ಅಂತ ಕರಿತೀವಿ, ಎಲ್ಲಿ ಅದು ಸ್ಟಾರ್ಟ್ ಆಗುತ್ತೆ ಆ ಜಾಗ, ಹಾಗೂ ಸುಷುಮ್ನಾ ನಾಡಿಯ ಸಂಧಿ ಸ್ಥಾನವನ್ನು ಬ್ರಹ್ಮದ್ವಾರ ಅಂತ ಕರಿತೀವಿ. ಸಹಸ್ರಾರ ಚಕ್ರದಲ್ಲಿ ಸ್ಥಿತವಾದ ಬ್ರಹ್ಮತತ್ವದಿಂದ ಅಮೃತದ ಧಾರೆಯು ಈ ಕೆಳಗಿನ ಮೂಲಾಧಾರದವರೆಗೂ ಹರಿಯುತ್ತದೆ. ಇದು ಇಡ, ಪಿಂಗಳ ಹಾಗೂ ಸುಷುಮ್ನಾ ನಾಡಿಗಳ ಸ್ವರೂಪ. ಷಟ್ಚಕ್ರ ನಿರೂಪಣಂ ಅಂತ ಒಂದು ಗ್ರಂಥ ಇದೆ, ಪ್ರಾಚೀನವಾದ ಗ್ರಂಥ. ಅದು 6 ಚಕ್ರಗಳ ನಿರೂಪಣೆಯನ್ನು ಮಾಡುತ್ತದೆ. ನಾನು ಶ್ಲೋಕನ ಹೇಳಕ್ಕೆ ಹೋಗಲ್ಲ, ಅದರ ತಾತ್ಪರ್ಯ ಹೇಳಿಬಿಡ್ತೀನಿ. ಮೊದಲನೇ ಶ್ಲೋಕದ ತಾತ್ಪರ್ಯ, ಮಾನವ ಶರೀರದಲ್ಲಿ 72,000 ನಾಡಿಗಳಿವೆ.
ಮೇರುದಂಡದ ಬಾಹ್ಯ ಪ್ರದೇಶದಲ್ಲಿ ವಾಮ ಅರ್ಥಾತ್ ಎಡ ಹಾಗೂ ದಕ್ಷಿಣ ಬಲಭಾಗಗಳಲ್ಲಿ ಕ್ರಮವಾಗಿ ಇಡ ಹಾಗೂ ಪಿಂಗಳ ಎಂಬ ಹೆಸರಿನ 2 ನಾಡಿಗಳು ಸ್ಥಿತವಾಗಿದ್ದು, ಮೇರುದಂಡದ ಮಧ್ಯ ರಂಧ್ರದಲ್ಲಿ ಸುಷುಮ್ನ ಎಂಬ ಹೆಸರಿನ ನಾಡಿಯು ಸ್ಥಿತವಾಗಿದೆ. ಇಡಾನಾಡಿಯ ಅಧಿಷ್ಠಾತೃ ದೇವತೆ ಚಂದ್ರ ಹಾಗೂ ಪಿಂಗಳ ನಾಡಿಯ ಅಧಿಷ್ಠಾತೃ ದೇವತೆಯು ಸೂರ್ಯ. ಈ ಕಾರಣದಿಂದ ಇಡಾನಾಡಿಯನ್ನು ಚಂದ್ರ ನಾಡಿ ಹಾಗೂ ಪಿಂಗಳ ನಾಡಿಯನ್ನು ಸೂರ್ಯ ನಾಡಿ ಎಂದು ಕರೆಯಲಾಗಿದೆ. ಮೇರುದಂಡದ ಛಿದ್ರ ಮಧ್ಯದಲ್ಲಿರುವ ರಂಧ್ರ ಭಾಗದಲ್ಲಿ ಸುಷುಮ್ನ ನಾಡಿಯು ಸ್ಥಿತವಾಗಿದೆ. ಸುಷುಮ್ನ ನಾಡಿಯು ಸತ್ವ, ರಜಸ್ಸು ಹಾಗೂ ತಮಸ್ಸು ಈ 3 ಗುಣಗಳಿಂದ ಯುಕ್ತವಾಗಿದೆ. ಇದರ ರೂಪವು ಸೂರ್ಯ, ಚಂದ್ರ ಹಾಗೂ ಅಗ್ನಿಯ ಸಮಾನವಾಗಿ ಇರುವುದು. ಈ ನಾಡಿಯು ಕಂದದ ಮಧ್ಯಭಾಗದಿಂದ ಹೊರಡುತ್ತದೆ. ಕಂದ ಅಂದರೆ ಎಲ್ಲ ನಾಡಿಗಳು ಬಂದು ಸೇರಿ ಒಂದು ಜಾಗದಲ್ಲಿ ಸೇರುತ್ತೆ ನಮ್ಮ ಮೂಲಾಧಾರದಲ್ಲಿ. ಅದಕ್ಕೆ ನಾಡಿ ಕಂದ ಅಂತ ಕರೀತಾರೆ. ಕಂದ ಮೂಲ ಅಂದರೆ ಗೆಡ್ಡೆ, ಬೇರು, ಅದಕ್ಕೆ ಕಂದ. ಈ ನಾಡಿಗಳ ಉತ್ಪತ್ತಿ ಸ್ಥಾನವನ್ನು ಕಂದ ಎಂದು ಕರೆಯಲಾಗಿದೆ. ಈ ನಾಡಿಗಳು ಕಣ್ಣಿಗೆ ಗೋಚರವಾಗುವುದಿಲ್ಲ. 72,000 ನಾಡಿಗಳು, ಟೋಟಲ್ ಎನರ್ಜಿ. ದಿಸ್ ಎನರ್ಜಿ ವಿ ಕೆನಾಟ್ ಇವನ್ ಸಿ, ವಿ ಕೆನಾಟ್ ಇವನ್ ಫೀಲ್. ಈ ಚಕ್ರಗಳು, ಈ ನಾಡಿಗಳು ಸೇರಿ ಬಂದು ಇದರಿಂದ ಚಕ್ರಗಳು ಹೊರಡುತ್ತೆ. ಚಕ್ರಗಳಿಂದ ನಾಡಿಗಳು ಲಿಂಕ್ ಆಗಿ ನಮ್ಮಲ್ಲಿದೆ. ಅಂದರೆ 72,000 ನಾಡಿಗಳು ಹಾಗೂ ಇನ್ಕ್ಲೂಡಿಂಗ್ ಇಡ, ಪಿಂಗಳ, ಸುಷುಮ್ನ ಹಾಗೂ ಚಕ್ರಗಳು ನಮ್ಮಲ್ಲಿ ಸ್ಥಿತವಾಗಿವೆ. ಅದಿರೋದ್ರಿಂದನೇ ನಾವು ಪ್ರಾಣ, ಪ್ರತಿ ಕ್ಷಣವೂ ಪ್ರಾಣನ ಉಸಿರು ತಗೋತೀವಿ, ಉಸಿರು ಬಿಡ್ತೀವಿ. ಮುಖ್ಯ ಇದು. ಈ ಆರ್ಕಿಟೆಕ್ಚರ್ ತಿಳ್ಕೊಳ್ದೇ ಇದ್ರೆ ನಾವು ಬರೀ ವಿ ಆರ್ ಮೇಡ್ ಅಪ್ ಆಫ್ ಓನ್ಲಿ ಪಂಚಭೂತಗಳು ಅಂತ ಅಂದ್ಕೊಂಡಿರ್ತೀವಿ ಅಷ್ಟೆ. ಇದರಿಂದ ನಿಷ್ಕರ್ಷವಾಗುವಂತಹ ವಿಷಯ, ಮೇರುದಂಡದ ಮಧ್ಯಭಾಗದಲ್ಲಿ ಸುಷುಮ್ನ ನಾಡಿಯು ಸ್ಥಿತವಾಗಿದೆ. ಸುಷುಮ್ನ ನಾಡಿಯ ಮಧ್ಯಭಾಗದಲ್ಲಿ ವಜ್ರನಾಡಿಯು ಸ್ಥಿತವಾಗಿದೆ. ವಜ್ರನಾಡಿಯ ಮಧ್ಯದಲ್ಲಿ ಚಿತ್ರಿಣಿ ನಾಡಿ ಅರ್ಥಾತ್ ಬ್ರಹ್ಮನಾಡಿಯು ಸ್ಥಿತವಾಗಿದೆ. ಈ ಬ್ರಹ್ಮನಾಡಿಯ ಮಧ್ಯದಲ್ಲಿ ಕುಂಡಲಿನಿಯು ಬ್ರಹ್ಮ ಪರ್ಯಂತವಾಗಿ ಕೆಳಗಿನಿಂದ ಮೇಲೆ ಚಲಿಸುತ್ತಾಳೆ, ಮೇಲಿನಿಂದ ಕೆಳಗೆ ಚಲಿಸುತ್ತಾಳೆ. ಇದೊಂಥರ ಸಣ್ಣ ಪೈಪ್. ಆ ಪೈಪಲ್ಲಿ ಒಳಗಡೆ 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 ಮಧ್ಯದಲ್ಲಿ ಕುಂಡಲಿನಿಯು ಎಲೆಕ್ಟ್ರಿಸಿಟಿಯಾಗಿ ಹೋಗ್ತಾಳೆ. ಅವಳೇ ಸಾಕ್ಷಾತ್ ಭಗವತಿ. ಈ ಕಾರಣದಿಂದಾಗಿ ಎಲ್ಲಿ ನಾವು ಬ್ರಹ್ಮನಾಡಿ ಅಂತ ಹೇಳ್ತೀವೋ ಅದನ್ನು ಚಿತ್ರಿಣಿ ನಾಡಿ ಅಂತ ಕೂಡ ತಿಳಿಬೇಕು. ಎರಡೂ ಒಂದೇ. ಚಿತ್ರಿಣಿ ನಾಡಿಯು ಆಜ್ಞಾಚಕ್ರವನ್ನು ಭೇದನ ಮಾಡುವುದರಿಂದ ಆಜ್ಞಾಚಕ್ರದಲ್ಲಿ ಸ್ಥಿತವಾದ ಪ್ರಣವ, ಆಜ್ಞಾಚಕ್ರದಲ್ಲಿ ಓಂಕಾರದ ಪ್ರಣವ ಸ್ಥಿತವಾಗಿರುತ್ತದೆ. ಅದು ದೇದೀಪ್ಯಮಾನವಾಗಿ ಪ್ರಕಾಶವನ್ನು ಬೀರುತ್ತದೆ. ಆಜ್ಞಾಚಕ್ರದಲ್ಲಿ ಸ್ಥಿತವಾದ ಪ್ರಣವದ ಪ್ರಕಾಶದಿಂದ ತಾನೂ ಕೂಡ ಸ್ವಯಂ ಪ್ರಕಾಶವಾಗುತ್ತದೆ. ಯಾವುದು? ಚಿತ್ರಿಣಿ ನಾಡಿಯು ಆಜ್ಞಾಚಕ್ರವನ್ನು ಭೇದಿಸುವುದರಿಂದ ಆಜ್ಞಾಚಕ್ರದಲ್ಲಿರುವ ಪ್ರಣವದ ಪ್ರಕಾಶ, ದೀಪದ ಶಿಖೆಯ ರೂಪದ ಪ್ರಣವದ ಪ್ರಕಾಶದಿಂದ ತಾನೂ ಕೂಡ ಬ್ರಹ್ಮನಾಡಿ ಅಥವಾ ಚಿತ್ರಿಣಿ ನಾಡಿ ಅಂತ ಏನು ಕರಿತೀವಿ ಅದು ಕೂಡ ಸ್ವಯಂ ಪ್ರಕಾಶವಾಗುತ್ತದೆ. ಹಾಗೂ ಸಮಸ್ತ ಷಟ್ ಚಕ್ರಗಳನ್ನು ಕೂಡ ಅದು ಪ್ರಕಾಶಿಸುತ್ತದೆ. ಇದರ ಕಾರಣ ಸಮಸ್ತ ಕಮಲಗಳು ಅರ್ಥಾತ್ ಸಮಸ್ತ ಚಕ್ರಗಳು ಏಕಸೂತ್ರವಾದ ಚಿತ್ರಿಣಿ ನಾಡಿಯಿಂದ ಪೋಣಿಸಲ್ಪಟ್ಟು ಬಂಧಿತವಾಗಿದೆ. ಈ ಬ್ರಹ್ಮನಾಡಿ ಅಥವಾ ಚಿತ್ರಿಣಿ ನಾಡಿ ಅಂತ ಏನು ಕರಿತೀವಿ ಇದು ಶುದ್ಧ ಜ್ಞಾನ ಸ್ವರೂಪಾತ್ಮಕವಾದದ್ದು. ಇದು ಜ್ಞಾನ ಸ್ವರೂಪಾತ್ಮಕವಾದದ್ದು. ಅಂದರೆ ನಮ್ಮ ಚಕ್ರಗಳು ಜ್ಞಾನ ಸ್ವರೂಪಾತ್ಮಕವಾದದ್ದು. ಅವುಗಳ ಜ್ಞಾನವು ತಿಳಿದರೆ ಅವಕ್ಕೆ ತುಂಬ ಸಂತೋಷವಾಗ್ತಾ ಇರುತ್ತೆ. ಅದಕ್ಕೆ ನಾವು ಇವತ್ತು ಅನುಸಂಧಾನ ಮಾಡ್ತಾ ಇದ್ದೀವಿ.
ಅವು ಜ್ಞಾನ ಸ್ವರೂಪಾತ್ಮಕವಾದದ್ದು. ಯಾವುದು? ಚಿತ್ರಿಣಿ ಅಥವಾ ಚಿತ್ರಿಣಿ ಅಥವಾ ಬ್ರಹ್ಮನಾಡಿ ಹಾಗೂ ಆ ನಾಡಿಯಿಂದ ಪೋಣಿಸಲ್ಪಟ್ಟ ಚಕ್ರಗಳು ಶುದ್ಧ ಜ್ಞಾನ ಸ್ವರೂಪಾತ್ಮಕವಾದದ್ದು. ಆದ್ದರಿಂದ ಸಹಸ್ರಾರದಲ್ಲಿ ಆನಂದ ಲಹರಿ ಅಂತ ಬಂದಾಗ ಇದು ಜ್ಞಾನ ರೂಪಾತ್ಮಕವಾದ ಆನಂದ ಲಹರಿ. ಜ್ಞಾನದ ರೂಪದಲ್ಲಿ ಆನಂದವು ಬರುತ್ತೆ. ಯಾರ ಜ್ಞಾನ? ಭಗವತಿಯ ಜ್ಞಾನ, ಶಿವಶಕ್ತಿಯರ ಜ್ಞಾನ. ಓ, ನನಗೆ ಅರ್ಥ ಆಯಿತು ಅಮ್ಮ, ನಿನ್ನ ನಾನು ತಿಳಿದುಕೊಂಡೆ ಅನ್ನುವ ಜ್ಞಾನವೇ ಲಹರಿ ಲಹರಿಯಾಗಿ ನಮಗೆ ಬರುತ್ತೆ. ಆದ್ದರಿಂದ ಈ ಚಕ್ರಗಳು, ಈ ನಾಡಿತ್ರಯಗಳು ನಮಗೆ ಮುಖ್ಯ ತಿಳ್ಕೊಳ್ಳೋದು. ತಿಳಿದುಕೊಂಡರೆ, ಅವುಗಳ ಜ್ಞಾನವನ್ನು ತಿಳಿದುಕೊಂಡರೆ ಅವುಗಳಿಗೆ ಅತ್ಯಂತ ಸಂತೋಷವಾಗಿ ಅವು ನಮಗೆ ದರ್ಶನವನ್ನು ಕೊಡಲು ಪ್ರಾರಂಭ ಮಾಡುತ್ತವೆ. ಅಜ್ಞಾನದಿಂದ, ಅವಿದ್ಯೆಯಿಂದ ಜ್ಞಾನಕ್ಕೆ ಹೋಗಬೇಕಲ್ಲ, ಇದು ಮಾರ್ಗ. ಭಕ್ತಿ ಮಾರ್ಗದ ಜೊತೆ ಜ್ಞಾನ ಮಾರ್ಗವನ್ನು ಸಮನ್ವಯ ಮಾಡಿಕೊಂಡು ಹೋಗಬೇಕು. ಅದಕ್ಕೆ ಇವತ್ತು ಅನುಸಂಧಾನ ಮಾಡ್ತಾ ಇದ್ದೀವಿ. ಈ ಬ್ರಹ್ಮನಾಡಿಯು ವಿದ್ಯುತ್ತಿನ ಮಾಲೆಯ ರೀತಿಯಲ್ಲಿ ಪ್ರಕಾಶಯುಕ್ತವಾಗಿದೆ. ವಿದ್ಯುತ್ತಿನ ಮಾಲೆ ನಾವು ವಿಜುವಲೈಸೇ ಮಾಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಒಳಗಡೆ ಬ್ರಹ್ಮನಾಡಿ ವಿದ್ಯುತ್ತಿನ ಮಾಲೆ ಆಗಿದೆ. ಯೋಗಿವರೇಣ್ಯರಾದ ಮುನಿಗಳ ಹೃದಯದಲ್ಲಿ ಇದು ದೇದೀಪ್ಯಮಾನವಾಗಿ ಪ್ರಕಾಶಿತವಾಗಿದೆ. ಇದು ತಂತುವಿನ ರೀತಿಯಲ್ಲಿ ಅತ್ಯಂತ ಸೂಕ್ಷ್ಮವಾಗಿದೆ. ಶುದ್ಧ ಜ್ಞಾನವನ್ನು ಪ್ರದಾನ ಮಾಡುತ್ತದೆ ಹಾಗೂ ಸರ್ವಾನಂದಮಯಿಯಾಗಿ ಸ್ಥಿತವಾಗಿದೆ. ಯಾವುದು? ಬ್ರಹ್ಮನಾಡಿ ಅಥವಾ ಚಿತ್ರಿಣಿ ನಾಡಿ. ಇಲ್ಲಿಗೆ ನಾಡಿತ್ರಯ ಸ್ವರೂಪ ತಿಳಿದ್ವಿ. ಈಗ ಒಂದೊಂದೇ ಚಕ್ರನ ತಿಳ್ಕೊಂಡು ಹೋಗೋಣ. ಮೊದಲು ಮೂಲಾಧಾರ ಚಕ್ರದ ಸ್ವರೂಪದ ವರ್ಣನೆ. 9ನೇ ಶ್ಲೋಕದಲ್ಲಿ ಮೂಲಾಧಾರ ನೋಡಿದ್ವಿ. ಮಹಿ ಮೂಲಾಧಾರೆ ಅಷ್ಟು ಹೇಳಿದ್ರೆ ಆದಿಶಂಕರರು ಅಷ್ಟು ಹೇಳಿಬಿಟ್ರು ಫಾರ್ಮ್ಯುಲಾ ರೂಪದಲ್ಲಿ. ನೀವು ಅದನ್ನು ತಿಳ್ಕೋಬೇಕು. ಆದರೆ ನಮಗದು ಬೇಕೋ ಬೇಡವೋ? ಇವತ್ತು ಸಂದರ್ಭ ಬಂದಿದೆ, ತಿಳಿದುಕೊಳ್ಳೋಣ. ಮೂಲಾಧಾರ ಚಕ್ರದ ಪರಿಚಯ ಮಾಡ್ಕೋಬೇಕಾದ್ರೆ ಇದನ್ನು 7 ಭಾಗಗಳಾಗಿ ಡಿವೈಡ್ ಮಾಡಿದ್ದೇನೆ. ಭಾಗ 1, 2, 3, 4, 5, 6, 7. 7 ಭಾಗ ಅಂದರೆ ಮೊದಲನೇದು ಮೂಲಾಧಾರ ಚಕ್ರದ ಸ್ವರೂಪ. ಸುಷುಮ್ನಾ ನಾಡಿಯ ಮುಖಕ್ಕೆ ಅಂಟಿಕೊಂಡು ಸುಷುಮ್ನಾ ನಾಡಿ ಇಲ್ಲೂ ಜಾಯಿನ್ ಆಗುತ್ತೆ, ಮೇಲೆ ಕೆಳಗೂ ಬರುತ್ತೆ. ಈ ಕೆಳಗೆ ಸುಷುಮ್ನಾ ನಾಡಿಯ ಮುಖಕ್ಕೆ ಅಂಟಿಕೊಂಡು ಹಾಗೂ ಲಿಂಗ ಮೂಲದ ಕೆಳಗೆ ಹಾಗೂ ಗುದದ್ವಾರದ ಕೆಳಗೆ, ಅಂದರೆ ಇಟ್ ಈಸ್ ಬಿಟ್ವೀನ್ ಅವರ್ ಜೆನೈಟಲ್ಸ್ ಆ್ಯಂಡ್ ಅವರ್ ರೆಕ್ಟಮ್, ಅದರ ಮಧ್ಯದಲ್ಲಿ ಮೂಲಾಧಾರ ಚಕ್ರವು ಸ್ಥಿತವಾಗಿದೆ. ಈ ಮೂಲಾಧಾರ ಕಮಲದ ಮುಖವು ಅಧೋಮುಖ, ಕೆಳಮುಖವಾಗಿದೆ ಈ ಚಕ್ರ. ಇದಕ್ಕೆ 4 ದಳಗಳಿವೆ ಹಾಗೂ ಈ ದಳಗಳು ರಕ್ತವರ್ಣಾತ್ಮಿಕವಾಗಿವೆ. ಈ 4 ದಳಗಳ ಮೇಲೆ ಉತ್ಪತ್ತಿಯಾಗುವ ಸುವರ್ಣ ರೂಪ ವರ್ಣಗಳಾದ ವ, ಶ, ಶ, ಸ ಎಂಬ 4 ಅಕ್ಷರಗಳು ಸ್ಥಿತವಾಗಿವೆ. ಅದನ್ನು ನಾವು ವಂ, ಶಂ, ಶಂ, ಸಂ 4 ವ್ಯಂಜನಗಳು ಈ 4 ದಳಗಳಾಗಿ, ನಮ್ಮಲ್ಲಿ 50 ಮಾತೃಕೆಯ ಅಕ್ಷರಗಳಿದೆ ಅಂತ ಹೇಳ್ತೀವಲ್ಲ, ಅಕಾರದಿಂದ ಹಕಾರ, ಅಹಂಕಾರ ಅಂತ ಹೇಳಿದ್ವಿ. ಇದರಲ್ಲಿ ಯ, ವ, ಶ, ಶ, ಸ ಈ 4 ಅಕ್ಷರಗಳು ಮೂಲಾಧಾರದ 4 ದಳಗಳಾಗಿ ಸ್ಥಿತವಾಗಿವೆ. ಇದು ಮೊದಲನೇದು. ಎರಡನೇದು, ಮೂಲಾಧಾರ ಚಕ್ರದಲ್ಲಿ ಧರಾಮಂಡಲ ಅಂತಿದೆ. ಧರ ಅಂದರೆ ಭೂತತ್ವ. ಧರಾಮಂಡಲ ಅದರ ಸ್ವರೂಪ ಹೇಗಿದೆ?
ಮೂಲಾಧಾರ ಕರ್ಣಿಕೆಯ ಮೂಲಾಧಾರ ಕಮಲದಲ್ಲಿ ಕರ್ಣಿಕೆ ಅಂದರೆ ಸೆಂಟರ್ನಲ್ಲಿ ಒಂದು ಛಿದ್ರ ಇರುತ್ತೆ. ಆ ಮೂಲಾಧಾರ ಕಮಲದ ಕರ್ಣಿಕೆಯ ಮಧ್ಯದಲ್ಲಿ 4 ಕೋಣಗಳುಳ್ಳ, ಅಂದರೆ ಒಂದು ಸ್ಕ್ವೇರ್ ಆಗಿ 4 ಕೋಣಗಳುಳ್ಳ ಒಂದು ಪೃಥ್ವಿ ಮಂಡಲವು ಇದೆ. ಈ ಮಂಡಲವು 8 ದಿಕ್ಕುಗಳಿಂದಲೂ ಪ್ರಕಾಶಮಾನವಾದ 8 ಶೂಲಗಳಿಂದ ಆವೃತವಾಗಿದೆ. ಈ ಮಂಡಲವು ವಿದ್ಯುತ್ತಿನ ಸಮಾನವಾದ ಪೀತವರ್ಣ ಹಾಗೂ ಕೋಮಲವಾದ ಅಂಗವುಳ್ಳದ್ದಾಗಿದೆ. ಇದು ಅಧಿದೈವಿಕವಾಗಿ ಹೇಳ್ತಾ ಇದ್ರಲ್ಲ, ಒಂದು ದೇವತೆ ಇದೆ. ಧರಾಮಂಡಲವು ಒಂದು ದೇವತೆ. ಈ ಪೃಥ್ವಿ ಮಂಡಲದ ಮಧ್ಯದಲ್ಲಿ ಪೃಥ್ವಿಯು ತನ್ನ ಬೀಜವಾದ ಲಂ ಅನ್ನೋದು ಪೃಥ್ವಿ ಬೀಜ. ಲಂ ಎನ್ನುವ ಪೃಥ್ವಿ ಬೀಜವು ಸ್ಥಿತವಾಗಿದೆ. ಈ ಬೀಜವೂ ಕೂಡ ಪೀತವರ್ಣಯುಕ್ತವಾಗಿದೆ. ಪೀತ ಅಂದರೆ ಯಾವ ವರ್ಣ? ಬಣ್ಣ ಹಳದಿ, ಪೀತಾಂಬರ ಅಂದರೆ ಹಳದಿ ವರ್ಣವಾಗಿದೆ. ಇದು 2ನೇದು. 3ನೇದು, ಮಂಡಲದಲ್ಲಿ ಇವಾಗ ಲಂ ಬೀಜ ಅಂತ ಹೇಳಿದ್ವಿ. ಆ ಲಂ ಬೀಜ ಯಾವ ಥರ ಇದೆ? ಅದರ ಸ್ವರೂಪ ಏನು? 4 ಬಾಹುಗಳ ಈ ಪೃಥ್ವಿ ಬೀಜವು ಐರಾವತದ ಮೇಲೆ ಆರೂಢವಾಗಿದೆ. ಅದಕ್ಕೆ ನಾವು ಆನೆ ಅಂತ ಕರಿತೀವಲ್ಲ. ಆನೆ ಅಂದರೆ ಯಾವುದು? ಗಣಪತಿ. ಇದು ಐರಾವತದ ಮೇಲೆ ಆರೂಢವಾಗಿದೆ. ಅದರ ಮಡಿಲಲ್ಲಿ ಪ್ರಾತಃ ಕಾಲದ ಸೂರ್ಯನ ಸಮಾನವಾದ ಪ್ರಕಾಶಮಯನಾದ ಬ್ರಹ್ಮದೇವನು ಶಿಶುರೂಪದಿಂದ ಸ್ಥಿತನಾಗಿದ್ದಾನೆ. ಇಲ್ಲಿ ಬ್ರಹ್ಮನು ಚತುರ್ಭುಜ ಹಾಗೂ ಚತುರ್ಮುಖನಾಗಿರುವನು. 4ನೇದು, ಮೂಲಾಧಾರ ಪದ್ಮದ ಕರ್ಣಿಕೆಯಲ್ಲಿ ಸ್ಥಿತವಾದ ತ್ರಿಕೋಣದ ರೂಪ. ನಾವು ನಿನ್ನೆ ಹೇಳಿದ್ವಿ, ಮೂಲಾಧಾರದಲ್ಲಿ ಒಂದು ತ್ರಿಕೋಣ ಇದೆ, ಆ ತ್ರಿಕೋಣದ ಮಧ್ಯದಲ್ಲಿ ಒಂದು ಲಿಂಗ ಇದೆ ಅಂತ ಅಲ್ವಾ. ಈಗ ಮೊದಲು ತ್ರಿಕೋಣ. ಮೊದಲೇನು ಹೇಳಿದ್ವಿ? ಫಸ್ಟು ಮೂಲಾಧಾರ ಚಕ್ರ ಸ್ವರೂಪ ಯಂ ರಂ ವಂಶಂ, ಅದರ ಮಧ್ಯದಲ್ಲಿ ಒಂದು ಸ್ಕ್ವೇರ್, ಆ ಸ್ಕ್ವೇರು ಧರಾಮಂಡಲ, ಅದರ ಮಧ್ಯದಲ್ಲಿ ಒಂದು ಪೃಥ್ವಿ ಬೀಜ ಲಂ. ಆ ಲಂನಲ್ಲಿ ಆ ಲಂ ಸ್ವರೂಪ ಅಂತ ಹೇಳಿದ್ವಿ. ಆಮೇಲೆ ಅದರ ಮಧ್ಯದಲ್ಲಿ ಒಂದು ತ್ರಿಕೋಣ ಇದೆ ಅಂದ್ವಿ. ಆ ತ್ರಿಕೋಣ ಹೇಗಿದೆ? ನೀವು ಗೂಗಲ್ ಮಾಡಿದ್ರೆ ಮೂಲಾಧಾರ ಚಕ್ರ ಅಂತ ಗೂಗಲ್ ಮಾಡಿದ್ರೆ, ಈಗ ಪಿಕ್ಚರ್ ನೋಡಿದ್ರೆ ಇದೇ ಪಿಕ್ಚರ್ ಬರುತ್ತೆ. ಆ ಪಿಕ್ಚರ್ನ ನಾನು ಓಪನ್ ಮಾಡಿ ಹೊರಗಡೆಯಿಂದ ಒಳಗೆ ಹೋಗ್ತಾ ಇದ್ದೀನಿ. 4 ದಳಗಳು, ಆ 4 ದಳಗಳ ಮಧ್ಯೆ ಸ್ಕ್ವೇರ್, ಆ ಸ್ಕ್ವೇರ್ ಒಳಗಡೆ ಲಂ, ಆ ಲಂ ಜೊತೆಗೆ ಒಂದು ತ್ರಿಕೋಣ, ಆ ತ್ರಿಕೋಣದಲ್ಲಿ ಸ್ವಯಂಭೂಲಿಂಗ. ಹಾಗೆ ಇದು ಮೂಲಾಧಾರದ ಡಯಾಗ್ರಾಮ್. ಅದು ಯೋಗಿಗಳಿಗೆ ಇದು ಹೇಗೆ ಕಾಣಿಸ್ತು ಅಂತ ಅದಕ್ಕೆ ಶ್ಲೋಕಗಳಿದೆ. ಇದೆಲ್ಲ ಷಟ್ಚಕ್ರ ನಿರೂಪಣಂನಲ್ಲಿ ಬಂದಿರೋ ಶ್ಲೋಕಗಳಿಂದ ನಾನು ತಗೊಂಡಿರೋದು. ಇದು ಈ ತ್ರಿಕೋಣ ಹೇಗಿದೆ ಅಂದರೆ, ವಜ್ರಾನಾಡಿಯ ಮುಖ ಪ್ರದೇಶದಲ್ಲಿ ಮೂಲಾಧಾರ ಕಮಲದ ಕರ್ಣಿಕೆಯ ಮಧ್ಯದಲ್ಲಿ ತ್ರಿಪುರಾದೇವಿಗೆ ಸಂಬಂಧಪಟ್ಟ ತ್ರೈಪುರ ಎನ್ನುವ ತ್ರಿಕೋಣವು ಸುಶೋಭಿತವಾಗಿ ಸ್ಥಿತವಾಗಿದೆ. ಇಲ್ಲಿ ವಿದ್ಯುತ್ತಿನ ಸಮಾನವಾದ ಪ್ರಕಾಶವುಳ್ಳ ಸುಸ್ನಿಗ್ಧವಾದ ಕಾಮರೂಪವು ಇರುವುದು. ಈ ತ್ರಿಕೋಣದ ಮಧ್ಯದಲ್ಲಿ ಸರ್ವತ್ರವಾಗಿ ಕಂದರ್ಪ ಎನ್ನುವ ವಾಯುವು ವ್ಯಾಪ್ತವಾಗಿ ನಿವಾಸ ಮಾಡಿರುವುದು. ಇದು ಜೀವದ ಧಾರಣೆಯನ್ನು ಮಾಡುವಂತಹ ಬಂಧುಕ ಪುಷ್ಪದ ಸಮಾನವಾದ ಅದನ್ನು ಉಪಹಾಸ ಮಾಡುವಂತಹ ಹಾಗೂ ಕೋಟಿ ಸೂರ್ಯರ ಸಮಾನವಾದ ಕಾಂತಿಯನ್ನು ಹೊಂದಿದೆ. 2 ವರ್ಡ್ ಇಲ್ಲಿದೆ, ಕಾಮರೂಪ. ನಿನ್ನೆ ಹೇಳ್ತಾ ಇದ್ದೆ, ಮೂಲಾಧಾರದಲ್ಲಿ ಇರುವ ತ್ರಿಕೋಣವನ್ನು ಪೂಜೆ ಮಾಡುವರು ಏನಂತಾರೆ? ಅವರನ್ನು ಕೌಲರು ಅಂತ ಕರೆದರು. ಕೌಲರು ಅಂತ ಹೇಳಿದಾಗ ನಾವೇನು ಹೇಳಿದ್ವಿ? ಕಾಮರೂಪ. ಎಲ್ಲಿ? ಅಸ್ಸಾಂನಲ್ಲಿರೋ ಕಾಮಾಖ್ಯ, ಅದಕ್ಕೆ ಕಾಮರೂಪ ಅಂತ ಹೆಸರು. ಸೊ ಕಾಮರೂಪ ಎನ್ನುವ ಹೆಸರು ಮೂಲಾಧಾರದಲ್ಲಿರುವ ತ್ರಿಕೋಣಕ್ಕೆ. ಈ ಮೂಲಾಧಾರದಲ್ಲಿರುವ ತ್ರಿಕೋಣವೇ ಕಾಮಾಖ್ಯನಲ್ಲಿ ಇರೋದು. ಅದನ್ನು ಪೂಜೆ ಮಾಡ್ತಾರಲ್ಲಿ, ಅದಕ್ಕೆ ಕಾಮರೂಪ ಅಂತಾರೆ. ಸೊ ಎಷ್ಟು ಅರ್ಥಗರ್ಭಿತವಾಗಿದೆ ನಮ್ಮ
ಸನಾತನ ಧರ್ಮದ ಶಾಕ್ತ ಸಂಸ್ಕೃತಿ ಅಲ್ವಾ. ಆಮೇಲೆ ಇಲ್ಲಿ ಕಂದರ್ಪವಾಯು ಅಂತ ಇದೆ. ರಾಘವೇಂದ್ರ ಸ್ವಾಮಿಗಳ ಒಂದು ದೇವರ ನಾಮ ಇದೆಯಲ್ಲ, ಇಂದು ಎನಗೆ ಗೋವಿಂದ, ಅದರಲ್ಲಿ ಕಂದರ್ಪ ಜನಕನೇ ಕೇಳಿದ್ದೀರಾ ಅಲ್ವಾ. ಕಡೆಯಲ್ಲಿ ಬರ ಕಂದರ್ಪ ಜನಕನೇ, ಆಮ್ಲಜನಕ, ಜಲಜನಕ, ಕಂದರ್ಪ ಜನಕ. ಈ ಕಂದರ್ಪ ಜನಕ ಅಂತೇಳಿ ಬರುತ್ತೆ, ವಾಯುವಿಗೆ ಹೇಳ್ತೀವಿ. ಈ ಕಂದರ್ಪ ಎನ್ನುವ ವಾಯು ಇರೋ ಕಾರಣದಿಂದಲೇ ನಾವು ಎದ್ದು ನಿಂತ್ಕೊಂಡಿರ್ತೀವಿ ಹ್ಯೂಮನ್ಸ್. ಇಲ್ಲದೇ ಇದ್ದರೆ ತೂರೋಗ್ತೀವಿ. ಗ್ರಾವಿಟಿಗೆ ನಾವು ಹಿಡಿದುಕೊಂಡು ನಾವು ಬದುಕಿ ಇರಬೇಕಾದರೆ ಈ ಕಂದರ್ಪ ವಾಯುವು ತುಂಬ ಮುಖ್ಯ. ಈ ಕಂದರ್ಪ ವಾಯುವು ಈ ಕಾಮರೂಪ ಎನ್ನುವ ಈ ಮೂಲಾಧಾರದಲ್ಲಿರುವ ಕಾಮರೂಪ ಎನ್ನುವ ತ್ರಿಕೋಣದಲ್ಲಿ ಸ್ಥಿತವಾಗಿದೆ. ಅದಕ್ಕೆ ನಾವು ವಿ ಆರ್ ಏಬಲ್ ಟು ಸ್ಟ್ಯಾಂಡ್ ಅಪ್ ಆ್ಯಂಡ್ ಆಪರೇಟ್. ಇಲ್ಲದೇ ಇದ್ದರೆ ಪ್ರಾಣಿಗಳ ಹಾಗೆ ಮಲಗಿಸ್ತಿದ್ವಿ ನಾವು, 4 ಚಕ್ರಗಳ ಮೇಲೆ, 4 ಕಾಲುಗಳ ಮೇಲೆ. ಇಂಟ್ರೆಸ್ಟಿಂಗ್ ಆಗಿದೆಯಾ ಸಬ್ಜೆಕ್ಟು? ಸೌಂದರ್ಯ ಲಹರಿ ಎಲ್ಲೆಲ್ಲ ಹೋಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. 5ನೇದು ಮೂಲಾಧಾರದಲ್ಲಿ ತ್ರಿಕೋಣದ ಮಧ್ಯದಲ್ಲಿ ಸ್ಥಿತವಾದ ಸ್ವಯಂಭೂಲಿಂಗದ ಸ್ವರೂಪ. ತ್ರೈಪುರ ತ್ರಿಕೋಣದ ಮಧ್ಯದಲ್ಲಿ ತಪ್ತ ಕಾಂಚನದ ಸಮಾನವಾದ, ತಪ್ತ ಕಾಂಚನ ಅಂದರೆ ಜೋರಾಗಿ ಹೇಳಿ. ಬಿಸಿಯಾಗಿರೋದು. ಕಾದ ಕಾಂಚನ ಅಂದರೆ ತಾಮ್ರ, ಕಾಂಚನ ಬಂಗಾರ. ಬಿಸಿಯಾದ ಬಂಗಾರದ ಒಂದು ಬಣ್ಣ, ತಪ್ತ ಕಾಂಚನದ ಸಮಾನವಾದ ಕೋಮಲ ಅಧೋಮುಖ. ಯಾರು? ಸ್ವಯಂಭೂಲಿಂಗ. ಈ ತ್ರಿಕೋಣದಲ್ಲಿ ಸ್ಥಿತವಾದ ಸ್ವಯಂಭೂಲಿಂಗ ನಮ್ಮಲ್ಲಿ ಮೂಲಾಧಾರದಲ್ಲಿ ಹೇಗಿದೆ ಅಂದಾಗ ಇದು ತಪ್ತ ಕಾಂಚನದ ಸಮಾನವಾದ ಕೋಮಲವಾದ ಅಧೋಮುಖಿಯಾದ ಜ್ಞಾನ ಹಾಗೂ ಧ್ಯಾನದಿಂದ ವಿದಿತವಾಗಿರುವ ನವೀನ ಪಲ್ಲವದ ಸಮಾನವಾದ ರೂಪವುಳ್ಳ ವಿದ್ಯುತ್ ಹಾಗೂ ಪೂರ್ಣ ಚಂದ್ರನ ಬಿಂಬದ ಸಮೂಹ ಕಿರಣ ವೃಂದದ ಸಮಾನವಾದ ವಿಶಿಷ್ಟ ರೀತಿಯ ಪ್ರಕಾಶವನ್ನು ಬೀರುವಂತಹ ಅತ್ಯಂತ ಸ್ನಿಗ್ಧವಾದ ಶುಭ್ರವಾದ ಕಾಶಿಯಲ್ಲಿ ವಾಸ ಮಾಡುವಂತಹವನ ಸಮಾನವಾಗಿ, ಅಂದರೆ ಕಾಶಿನಾಥ, ಅವನ ರೀತಿಯಲ್ಲಿ ಸುಶೋಭಿಸುವಂತಹ ನದಿಯ ಆವರ್ತ ರೂಪದ ಸಮಾನವಾದ ಆಕಾರವುಳ್ಳ ಸ್ವಯಂಭೂಲಿಂಗವು ಸುಶೋಭಿತವಾಗಿ ಈ ತ್ರಿಕೋಣದಲ್ಲಿ ಸ್ಥಿತವಾಗಿದೆ. ನೆಕ್ಸ್ಟ್, ಸ್ವಯಂಭೂಲಿಂಗದಲ್ಲಿ ಸ್ಥಿತವಾದ ಕುಂಡಲಿನಿ ಸ್ವರೂಪದ ವರ್ಣನೆ ಹೇಗಿದೆ? ಈ ಸ್ವಯಂಭೂಲಿಂಗದ ಮೇಲೆ, ಇದರ ಮೇಲಿನ ಭಾಗದಲ್ಲಿ ಕಮಲದ ತಂತುವಿನ ಸಮಾನವಾದ ಅತ್ಯಂತ ಕೃಶವಾದ ದೇಹವುಳ್ಳ, ಇಲ್ಲಿ ಕೃಶವಾದ ಅಂದರೆ ಅತ್ಯಂತ ಕೋಮಲವಾದ, ಅತ್ಯಂತ ಕೋಮಲವಾದ ದೇಹವುಳ್ಳ ಜಗನ್ಮೋಹಿನಿಯಾದ ಬ್ರಹ್ಮದ್ವಾರದ ಮಧುರ ಸುಖವನ್ನು ತನ್ನ ಮುಖದಿಂದ ಆಚ್ಛಾದನೆ ಮಾಡುತ್ತಿರುವ, ಅಂದರೆ ಬ್ರಹ್ಮದ್ವಾರವನ್ನು ತನ್ನ ಮುಖದಿಂದ ಕುಂಡಲಿನಿ ಎನ್ನುವ ಸರ್ಪವು ಮುಚ್ಚಿ ಇರುತ್ತದೆ. ಮುಚ್ಚಿರುತ್ತೆ ಅಂದರೆ ಅದು ನಿದ್ದೆ ಮಾಡ್ತಾ ಇದೆ ಅಂತ ಅರ್ಥ. ಸುಷುಪ್ತಿಯಲ್ಲಿ ಬ್ರಹ್ಮದ್ವಾರನ ಮುಚ್ಚಿಕೊಂಡಿರುತ್ತೆ. ಅದು ಯಾಕೆ ಅನ್ನೋದೆಲ್ಲ ನಿಮ್ಮ ಯೋಗದಲ್ಲಿ ತಿಳ್ಕೊಬೇಕು. ಮುಂದೆ ಹೋದಾಗ ನೋಡೋಣ, ಟೈಮ್ ಬಂದರೆ ಹೇಳ್ತೀನಿ. ಬ್ರಹ್ಮದ್ವಾರದ ಮಧುರ ಸುಖವನ್ನು ತನ್ನ ಮುಖದಿಂದ ಆಚ್ಛಾದನೆ ಮಾಡುತ್ತಿರುವ ಶಂಖದ ವೇಷ್ಟನಾಕಾರದ ಸಮಾನವುಳ್ಳ ನವೀನವಾದ ವಿದ್ಯುತ್ತಿನ ಮಾಲೆಯಂತೆ ಶೋಭಿಸುತ್ತಿರುವ ಹಾಗೂ 3.5 ಸುತ್ತುಗಳಿಂದ ಸುತ್ತುವರಿಯಲ್ಪಟ್ಟ ಸರ್ಪದ ಸದೃಶವಾದ ಸ್ವಯಂಭೂ ಲಿಂಗದ ಮೇಲೆ ಮಲಗಿರುವ ಮತ್ತು ಭ್ರಮರಗಳ ಅಂದರೆ ದುಂಬಿಗಳ ಪಂಕ್ತಿಯ, ಅಂದರೆ ದುಂಬಿಗಳ ಸಂದಣಿಯ, ದುಂಬಿಗಳ ಗುಂಪಿನ ಧ್ವನಿಯ ರೀತಿಯಲ್ಲಿ ಕೋಮಲವಾದ ಕಾವ್ಯ ಬಂಧಗಳನ್ನು ರಚಿಸಿ
ಅವುಗಳನ್ನು ಭೇದ ಹಾಗೂ ಅತಿಭೇದ ಕ್ರಮದಿಂದ ಮಧುರ ವಾಣಿಯಿಂದ ಗುಂಜನವನ್ನು ಮಾಡುತ್ತಿರುವ, ಶ್ವಾಸ ಹಾಗೂ ಉಚ್ಛ್ವಾಸ ರೂಪಿಯಾದ ವಾಯುವಿನಿಂದ ಜೀವದ ಅಂದರೆ ನಮ್ಮ ಜೀವನದ ಧಾರಣೆಯನ್ನು ಮಾಡುತ್ತಿರುವ ಆ ಕುಲಕುಂಡಲಿಯು ಉದ್ದೀಪ್ತವಾದ ತೇಜೋಮಯವಾದ ತ್ರಿಬಲಿ ಅಥವಾ ತ್ರಿವಲಿ ರೂಪದಲ್ಲಿ ಮೂಲಾಧಾರ ಕಮಲದ ಕರ್ಣಿಕೆಯ ಗುಹ್ಯರದಲ್ಲಿ ವಿಲಾಸವನ್ನು ಮಾಡುತ್ತಿರುತ್ತಾಳೆ. ಇದು ಅವಳ ಮೂಲಾಧಾರದಲ್ಲಿ ಇರುವ ಸ್ವರೂಪ. ಅಧಿದೈವಿಕ ಅಂದರೆ ಈಗ ಅರ್ಥ ಆಗ್ತದೆ, ಇದು ನಿರ್ಗುಣವಾದ ಅಧಿದೈವಿಕ ಅಂದರೆ ಇದು ಆಧ್ಯಾತ್ಮಿಕದ ಲೆವೆಲ್ಗೆ ಹೊರಟೋಗುತ್ತೆ. ಈಗ 7ನೇದು ಕಡೆಯದು ಮೂಲಾಧಾರದ್ದು. ಕುಂಡಲಿನಿಯ ಮಧ್ಯದಲ್ಲಿರುವ ಶಬ್ದ ಬ್ರಹ್ಮಳಾದ ಪರಾಶಕ್ತಿಯ ಸ್ವರೂಪ. ಅವಳು ಹೇಗಿದ್ದಾಳೆ? ಕುಂಡಲಿನಿ ಸ್ವರೂಪ, ಅದರಲ್ಲಿ ಪರಾಶಕ್ತಿ ಇದ್ದಾಳೆ. ಈ ಕುಂಡಲಿನಿಯಲ್ಲಿ ನಾದರೂಪಳಾದ ಶ್ರೀ ಲಲಿತಾ ಪರಮೇಶ್ವರಿಯಾದ ಆದಿಪರಾಶಕ್ತಿಯು ವಿರಾಜಮಾನಳಾಗಿ ಶೋಭಾಯಮಾನಳಾಗಿರುವಳು. ಇವಳು ಸೂಕ್ಷ್ಮದಲ್ಲಿಯೂ ಸೂಕ್ಷ್ಮವಾಗಿದ್ದು, ಇದನ್ನು ಹೇಳಿದ್ವಿ ಅವತ್ತು, ಸೂಕ್ಷ್ಮತಮ ಅಂತ. ಸೂಕ್ಷ್ಮದಲ್ಲೂ ಸೂಕ್ಷ್ಮವಾಗಿದ್ದು ಸೂಕ್ಷ್ಮತಮ ಎಂದು ಕರೆಯಿಸಿಕೊಂಡಿರುವಳು. ಇವಳು ಅತ್ಯಂತ ಕುಶಲಳು ಹಾಗೂ ನಿತ್ಯಾನಂದ ಬ್ರಹ್ಮನಿಂದ ಕ್ರಮಪೂರ್ವಕವಾಗಿ ಕ್ಷರಿತವಾಗುವ ಅಮೃತದ ಪ್ರವಾಹವನ್ನು ಗ್ರಹಣ ಮಾಡುವವಳು. ಈ ಡೀಟೇಲ್ಸ್ ಒಳಗಡೆ ಹೋಗಲ್ಲ ಈಗ. ಇವಳು ಪ್ರಕಾಶದಿಂದ ಬ್ರಹ್ಮಾಂಡದಿಂದ ಹಿಡಿದು ಪಿಂಡಾಂಡದ ಪರ್ಯಂತವಾಗಿಯೂ ಸಕಲ ವಿಶ್ವವು ಇವಳಿಂದ ಪ್ರಕಾಶಿತವಾಗಿದ್ದು ಇವಳಿಂದ ನಿತ್ಯ ಜ್ಞಾನದ ಉದಯವಾಗುತ್ತದೆ. ಇವಾಗ ನಾನು ಕೇವಲ 7 ಫೀಚರ್ಸ್ ಹೇಳಿದೆ ಮೂಲಾಧಾರದ್ದು. ಇದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋದರೆ ಇನ್ನೊಂದು 15 ಪೇಜ್ ಆಗುತ್ತೆ. ಸ್ಕಿಪ್ ಮಾಡೋಣ, ನೆಕ್ಸ್ಟ್ ಇದಕ್ಕೆ ಹೋಗೋಣ. ಸ್ವಾಧಿಷ್ಠಾನ ರೂಪ, ಸ್ವಾಧಿಷ್ಠಾನ ಚಕ್ರದ ಸ್ವರೂಪ. ಇದರಲ್ಲಿ 3 ಭಾಗ ತಗೊಂಡಿದ್ದೀವಿ. ಮೊದಲು ಸ್ವಾಧಿಷ್ಠಾನ ಚಕ್ರದ ಸ್ವರೂಪ ಲಿಂಗದ ಮೂಲ ಪ್ರದೇಶದಲ್ಲಿ ಸ್ಥಿತವಾದ ವಜ್ರಾನಾಡಿಯ ಮಧ್ಯಭಾಗದಲ್ಲಿ ನಿರ್ಮಿತವಾದ ಸುಂದರ ಹಾಗೂ ಸುಕೋಮಲವಾದ ಹಾಗೂ ಸಿಂಧೂರದ ಸದೃಶವಾದ ಅರುಣವರ್ಣದ 6 ದಳಗಳುಳ್ಳ ಒಂದು ಅನ್ಯ ಕಮಲವು, ಅಂದರೆ ಮೂಲಾಧಾರವನ್ನು ಬಿಟ್ಟು ಇನ್ನೊಂದು ಕಮಲವು ಸುಶೋಭಿತವಾಗಿದೆ. ಇದಕ್ಕೆ 6 ದಳಗಳಿವೆ. ಇದನ್ನು ಸ್ವಾಧಿಷ್ಠಾನ ಎಂದು ಕರೆಯುತ್ತಾರೆ. ಈ ಕಮಲದ ದಳಗಳಲ್ಲಿ ವಿದ್ಯುತ್ತಿನ ಸಮಾನವಾದ ಪ್ರಕಾಶವುಳ್ಳ ಬಿಂದುಯುಕ್ತವಾದ ಬಕಾರದಿಂದ ಹಿಡಿದು ಲಕಾರದವರೆಗಿನ ಅಕ್ಷರಗಳು ಸುಶೋಭಿತವಾಗಿವೆ. ಇದು ಬಂ, ಲಂ, ರಂ, ಯಂ, ಮಂ, ಭಂ ಎನ್ನುವ 6 ಅಕ್ಷರಗಳು, ವರ್ಣಗಳು ಇಲ್ಲಿ 6 ದಳಗಳಾಗಿ ಇವೆ. ಎರಡನೇದು, ಸ್ವಾಧಿಷ್ಠಾನ ಚಕ್ರದಲ್ಲಿ ಜಲಮಂಡಲವಿದೆ. ಮೂಲಾಧಾರ ಚಕ್ರದಲ್ಲಿ ಪೃಥ್ವಿ ಮಂಡಲವಿತ್ತು, ಇಲ್ಲಿ ಜಲಮಂಡಲವಿದೆ. ಅದಕ್ಕೆ ಹೇಳಿದ್ವಿ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಆಜ್ಞಾಚಕ್ರದವರೆಗೂ. ಇಲ್ಲಿ ಜಲಮಂಡಲವು ಸ್ಥಿತವಾಗಿದೆ. ಏನು ಹೇಳ್ತೀವಿ ಇಲ್ಲಿ? ಸ್ವಾಧಿಷ್ಠಾನ ಚಕ್ರದ ಕರ್ಣಿಕೆಯ ಮಧ್ಯದಲ್ಲಿ ಶುಕ್ಲವರ್ಣದ, ಶುಕ್ಲ ಅಂದರೆ ಶ್ವೇತವರ್ಣದ ಅರ್ಧಚಂದ್ರಾಕಾರ ರೂಪದ ಜಲಮಂಡಲವು ಒಂದು ಸ್ಥಿತವಾಗಿದೆ. ಈ ಜಲಮಂಡಲದ ಮಧ್ಯದಲ್ಲಿ ನಿರ್ಮಲವಾದ ಶರತ್ಕಾಲದ ಚಂದ್ರನ ಸದೃಶವಾದ ಶುಭ್ರವಾದ ಮಕರದ ಮೇಲೆ, ಮಕರ ಅಂದರೆ ಮೊಸಳೆ, ಮಕರದ ಮೇಲೆ ವಿರಾಜಮಾನವಾದ ಅರ್ಧಚಂದ್ರಾಕಾರ ರೂಪದ
ವರುಣ ಬೀಜವಾದ ವಂ ಬೀಜವು ಸುಶೋಭಿತವಾಗಿದೆ. ಮೂರನೇ ಪಾರ್ಟ್, ವಂ ಎನ್ನುವ ಜಲಬೀಜದಲ್ಲಿ ಸ್ಥಿತವಾದ ವಿಷ್ಣುವಿನ ಸ್ವರೂಪ. ಅಲ್ಲಿ ಬ್ರಹ್ಮನ ಸ್ವರೂಪ ನೋಡಿದ್ವಿ, ಇಲ್ಲಿ ವಿಷ್ಣುವಿನ ಸ್ವರೂಪ. ಈ ವರುಣ ಬೀಜದ ಮಡಿಲಲ್ಲಿ ಸ್ಥಿತವಾದ ಹರಿಯು ಎಲ್ಲರ ರಕ್ಷಣೆಯನ್ನು ಮಾಡಲಿ. ಈ ಹರಿಯು ನೀಲ ತೇಜಪುಂಜದ ಕಾಂತಿಯುಳ್ಳವನು, ಪೀತವಸ್ತ್ರಧಾರಿಯು, ಪ್ರಥಮ ಯೌವನದ ಗರ್ವದಿಂದ ಕೂಡಿದವನು, ಶ್ರೀವತ್ಸ ಚಿಹ್ನೆಯುಳ್ಳವನು ಹಾಗೂ 4 ಭುಜವುಳ್ಳವನು ಹಾಗೂ ಕೌಸ್ತುಭವನ್ನು ಧಾರಣೆ ಮಾಡಿದವನು ಆಗಿರುವನು. ಇದು ಸ್ವಾಧಿಷ್ಠಾನ ಚಕ್ರದಲ್ಲಿರುವ ಒಂದು ಸ್ವರೂಪ. ಇನ್ನು ಮಣಿಪೂರ ಚಕ್ರಕ್ಕೆ ಹೋಗೋಣ. 3ನೇ ಚಕ್ರ. ಇದರಲ್ಲಿ 2 ಪಾರ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೊದಲನೇದು ಮಣಿಪೂರ ಚಕ್ರದ ಸ್ವರೂಪವನ್ನೇ ನೋಡೋಣ. ಸ್ವಾಧಿಷ್ಠಾನ ಕಮಲದ ಮೇಲೆ ನಾಭಿ ಮೂಲದಲ್ಲಿ ಸ್ಥಿತವಾದ 10 ದಳಗಳಿಂದ ಯುಕ್ತವಾದ ಪೂರ್ಣ ಮೇಘ ಸದೃಶವಾದ ಕೃಷ್ಣವರ್ಣ ರೂಪಾತ್ಮಕವಾದ ನೀಲಕಮಲದ ರೀತಿಯಲ್ಲಿ ಪ್ರಕಾಶಮಾನವಾದ ಅರ್ಧಚಂದ್ರ ಬಿಂದುಯುಕ್ತವಾದ ದಕಾರ, ಅದರಿಂದ ಹಿಡಿದು ಫಕಾರ, ಪ ಪ ಫ ಮಹಾಪ್ರಾಣವಾದ ಫಕಾರ ವರೆಗಿನ ವರ್ಣಗಳಿಂದ ಯುಕ್ತವಾದ ಮಣಿಪೂರ ನಾಮಕ ಕಮಲದ ಕರ್ಣಿಕೆಯ ಮಧ್ಯದಲ್ಲಿ ಉದಯ ಕಾಲದ ಸೂರ್ಯನ ಸಮಾನವಾದ ವರ್ಣವುಳ್ಳ ತ್ರಿಕೋಣಾಕಾರವಾದ ಅಗ್ನಿಮಂಡಲದ ಧ್ಯಾನವನ್ನು ಮಾಡಬೇಕು. ಇಲ್ಲಿ ಅಗ್ನಿಮಂಡಲ ಇದೆ. ಮೂಲಾಧಾರದಲ್ಲಿ ಪೃಥ್ವಿ ಮಂಡಲ, ಸ್ವಾಧಿಷ್ಠಾನದಲ್ಲಿ ಜಲಮಂಡಲ, ಇಲ್ಲಿ ಅಗ್ನಿಮಂಡಲ. ಈ ತ್ರಿಕೋಣವು ಬಾಹ್ಯ ಪ್ರದೇಶ ಸ್ಥಿತವಾದ 3 ಸ್ವಸ್ತಿಕಗಳಿಂದ ಯುಕ್ತವಾಗಿದೆ. ಈ ಸ್ವಸ್ತಿಕಯುಕ್ತ ತ್ರಿಕೋಣದಲ್ಲಿ ವಹ್ನಿಯು ಅರ್ಥಾತ್ ಅಗ್ನಿಯು ತನ್ನ ಬೀಜವಾದ ರಂ ಎನ್ನುವ ಬೀಜದಿಂದ ಸ್ಥಿತವಾಗಿದೆ. ಈ ಪ್ರಕಾರವಾಗಿ ಮೇಘದ ಮೇಲೆ ಕುಳಿತಿರುವ ಪ್ರಾತಃ ಕಾಲದ ಸೂರ್ಯನ ಸಮಾನವಾದ ರಕ್ತವರ್ಣಾತ್ಮಕವಾದ 4 ಭುಜಗಳಿಂದ ಸುಶೋಭಿತವಾದ ಉಜ್ವಲವಾದ ಅಂಗವುಳ್ಳ ಈ ಅಗ್ನಿಬೀಜದ ಧ್ಯಾನವನ್ನು ನಾವು ಮಣಿಪೂರದಲ್ಲಿ ಮಾಡಬೇಕು. ಇಲ್ಲಿ ಮಣಿಪೂರ ಚಕ್ರದಲ್ಲಿ ಡಂ ಢಂ ಣಂ ತಂ ಥಂ ದಂ ಧಂ ನಂ ಪಂ ಫಂ ಅರ್ಥಾತ್ ಡಾಢ ನಾ ಡಾಢ ಡಾಢಾಣ ತಾತಾದ ಧ ನ ಪ ಫ ಪ ಫ ಅಲ್ಲಿವರೆಗೂ ಅಕ್ಷರಗಳು ವ್ಯಂಜನಗಳು ಇದರಲ್ಲಿ ಸ್ಥಿತವಾಗಿದೆ. ಮಣಿಪೂರದಲ್ಲಿ 2ನೇ ಪಾರ್ಟು ಅಗ್ನಿಬೀಜದಲ್ಲಿರುವ ರುದ್ರದೇವನ ಸ್ವರೂಪ. ಈ ಅಗ್ನಿಬೀಜ ರಂ ಎನ್ನುವ ಅಗ್ನಿಬೀಜದಲ್ಲಿ ರುದ್ರದೇವನು ಸ್ಥಿತನಾಗಿದ್ದಾನೆ. ಈ ವಹ್ನಿ ಬೀಜದ ಮಡಿಲಲ್ಲಿ ಸಿಂಧೂರ ರಶ್ಮಿಯ ಸಮಾನವಾದ ರಕ್ತವರ್ಣಯುಕ್ತವಾದ ಭಸ್ಮವನ್ನು ಅಂಗಾಂಗಗಳ ಮೇಲೆ ಆಭರಣವನ್ನಾಗಿ ಧಾರಣೆ ಮಾಡಿರುವ ಶ್ವೇತ ಶರೀರವುಳ್ಳವನಾದ ವೃದ್ಧರೂಪಿಯಾದ 3 ಕಣ್ಣುಗಳನ್ನು ಉಳ್ಳವನಾದ ಅಭಯ ಮುದ್ರೆಯನ್ನು ಇರುವ ಹಸ್ತವುಳ್ಳ ಸೃಷ್ಟಿ ಹಾಗೂ ಸಂಹಾರವನ್ನು ಮಾಡುವಂತಹ ರುದ್ರನು ಸುಶೋಭಿತನಾಗಿರುವನು. ಇದೆಲ್ಲದಕ್ಕೂ ಧ್ಯಾನ ಶ್ಲೋಕವಿದೆ. ಇದು ಶ್ಲೋಕದಿಂದ ತೆಗೆದುಕೊಂಡದ್ದು. ಆಯ್ತಾ? ಇದು ಮಣಿಪೂರ ಚಕ್ರದ ಸ್ವರೂಪ. ಇದಾದ ಮೇಲೆ ಅನಾಹತ ಚಕ್ರ. ಅನಾಹತ ಚಕ್ರದಲ್ಲಿ 4 ಭಾಗಗಳನ್ನು ತಗೋತೀವಿ. ಇದರ್ಥ ಆದಮೇಲೆ ಇಷ್ಟು ನಮ್ಮ ಚಕ್ರಗಳನ್ನು ನಾವು ಬೇರೆ ಥರನೇ ನೋಡೋಕ್ಕೆ ಶುರು ಮಾಡ್ತೀವಿ ಅಲ್ವಾ? ಮೊದಲನೇ ಪಾರ್ಟ್ ಅನಾಹತ ಚಕ್ರದ ಸ್ವರೂಪ. ಮಣಿಪೂರ ಕಮಲದ ಮೇಲೆ ನಮ್ಮ ಹೃದಯ ಪ್ರದೇಶದಲ್ಲಿ ಸ್ಥಿತವಾದ ಅತ್ಯಂತ ಮನೋಹರವಾದ ಬಂಧುಕದ ಪುಷ್ಪದ ಕಾಂತಿಯಂತೆ ಉಜ್ವಲವಾದ
ಸಿಂಧೂರದಂತೆ ರಕ್ತವರ್ಣಮಯವಾದ ಕ ಆದಿ 12 ವರ್ಣಾಕ್ಷರಗಳಿಂದ ಯುಕ್ತವಾದ ಕಲ್ಪವೃಕ್ಷದಂತಿರುವ ಅಭೀಷ್ಟಕ್ಕಿಂತಲೂ ಅಧಿಕವಾದ ಫಲವನ್ನು ಪ್ರದಾನ ಮಾಡುವ ಅನಾಹತ ನಾಮಕ ಕಮಲವು ಸ್ಥಿತವಾಗಿದೆ. ಈ ಕಮಲದ ಕರ್ಣಿಕೆಯ ಮಧ್ಯದಲ್ಲಿ ಸ್ಥಿತವಾದ ಷಟ್ಕೋಣದಲ್ಲಿ ಧೂಮದ ಅರ್ಥಾತ್ ಹೊಗೆಯ ಸಮಾನವಾದ ವಾಯುವಿನ ಮಂಡಲವು ಸ್ಥಿತವಾಗಿದೆ. ಇಲ್ಲಿ ಅಕ್ಷರಗಳು ಕ ಖ ಗ ಘ ङ ಚ ಛ ಜ ಜ ಞ ಟ ಠ ಅಲ್ಲಿವರೆಗೆ, ಕಕಾರದಿಂದ ಠಕಾರದವರೆಗೆ ಇರುವ 12 ವರ್ಣಗಳು 12 ದಳಗಳಾಗಿ ಅನಾಹತ ಚಕ್ರವನ್ನು ಸುತ್ತುವರೆದಿದೆ. ಎರಡನೇ ಭಾಗ ವಾಯುಮಂಡಲ ಮಧ್ಯಸ್ಥವಾದ ವಾಯು ಬೀಜದ ಸ್ವರೂಪ. ವಾಯುಮಂಡಲದ ಮಧ್ಯದಲ್ಲಿ ಅತ್ಯಂತ ಮನೋಹರವಾದ ಹೊಗೆಯಿಂದ ಮುಚ್ಚಲ್ಪಟ್ಟ ಕಾರಣದಿಂದಾಗಿ ಧೂಮ್ರವರ್ಣವನ್ನು ಪಡೆದಿರುವ ಚತುರ್ಭುಜವುಳ್ಳ ಕೃಷ್ಣಸಾರ ಮೃಗದ ಮೇಲೆ ಆರೂಢವಾದ ಯಂ ನಾಮದ ವಾಯುವಿನ ಬೀಜದ ಧ್ಯಾನವನ್ನು ಮಾಡಬೇಕು. ಮೂರನೇ ಪಾರ್ಟ್ ವಾಯುಬೀಜದಲ್ಲಿ ಸ್ಥಿತವಾದ ಈಶ್ವರನ ಸ್ವರೂಪ. ಈ ವಾಯುಬೀಜದ ಮಧ್ಯದಲ್ಲಿ ಕರುಣಾಸಾಗರ ರೂಪನಾದ ನಿರ್ಮಲನಾದ ಸೂರ್ಯನ ಸಮಾನವಾದ ಪ್ರಭೆಯನ್ನು ಹೊಂದಿರುವ 3 ಲೋಕಗಳಿಗೆ ತನ್ನ 2 ಭುಜಗಳಿಂದ ಅಭಯ ಹಾಗೂ ವರದವನ್ನು ಪ್ರದಾನ ಮಾಡುತ್ತಿರುವ ಈಶ್ವರ ನಾಮಕ ದೇವತೆಯು ನಮ್ಮ ಅನಾಹತದ ವಾಯು ಬೀಜದಲ್ಲಿ ಸ್ಥಿತನಾಗಿರುವನು. 4ನೇ ಭಾಗ ಅನಾಹತ ಪದ್ಮದ ಕರ್ಣಿಕೆಯ ಮಧ್ಯದಲ್ಲಿ ಸ್ಥಿತವಾದ ತ್ರಿಕೋಣದ ಸ್ವರೂಪ. ಇಲ್ಲಿ ಹೇಳಿದ್ವಿ, ಮೂಲಾಧಾರದಲ್ಲೊಂದು ತ್ರಿಕೋಣ, ಅನಾಹತದಲ್ಲೊಂದು, ಇಲ್ಲೊಂದಿದೆ. ಇಲ್ಲಿ ಬಾಣಲಿಂಗ ಅಂತ ಹೇಳಿದ್ವಿ. ಈ ಅನಾಹತ ಕಮಲದ ಕರ್ಣಿಕೆಯ ಮಧ್ಯದಲ್ಲಿ ಕೋಟಿ ವಿದ್ಯುತ್ತಿನ ಸಮಾನವಾದ ಸುಂದರ ಹಾಗೂ ದೇದೀಪ್ಯಮಾನವಾದ ಮತ್ತು ಅತ್ಯಂತ ಕೋಮಲ ಶರೀರವುಳ್ಳ ತ್ರಿಕೋಣಾಕಾರವಾದ ಶಕ್ತಿಯೊಂದು ಸ್ಥಿತವಾಗಿದೆ. ಈ ಶಕ್ತಿಯ ಒಳಗೆ ಸುವರ್ಣಾಕಾರವಾದ ಅಂಗರಾಗದಂತೆ ಉಜ್ವಲವಾದ ಸೂಕ್ಷ್ಮ ಛಿದ್ರದಿಂದ ಯುಕ್ತವಾದ ಮಸ್ತಕವನ್ನು ಉಳ್ಳಂತಹ ಮಣಿಯ ರೀತಿ ದೇದೀಪ್ಯಮಾನವಾದ ಕಾಮೋದ್ಗಮುಖಿ ಶೋಭೆಯಿಂದ ಯುಕ್ತವಾದ ಬಾಣ ಎನ್ನುವ ಹೆಸರಿನ ಶಿವಲಿಂಗವು ಸ್ಥಿತವಾಗಿದೆ. ಇದು ಅನಾಹತ ಚಕ್ರ. ಮುಂದೆ ವಿಶುದ್ಧಿ ಚಕ್ರ, ಇದು 5ನೇ ಚಕ್ರ. ಇದರ ಸ್ವರೂಪನ 3 ಭಾಗವಾಗಿ ನೋಡೋಣ. ಮೊದಲು ವಿಶುದ್ಧಿ ಚಕ್ರದ ಸ್ವರೂಪ. ನಮ್ಮ ಕಂಠದಲ್ಲಿ ಅತ್ಯಂತ ನಿರ್ಮಲವಾದ ಧೂಮ್ರ ವರ್ಣವುಳ್ಳ ರಕ್ತವರ್ಣವುಳ್ಳ ಅಕಾರದಿಂದ ಹಿಡಿದು ಅಹಕಾರದ ಪರ್ಯಂತವಾಗಿ ಸಕಲ 16 ಸ್ವರಗಳನ್ನು ಒಳಗೊಂಡಿರುವ ನಿರಂತರವಾಗಿ ಯೋಗಾಭ್ಯಾಸದಿಂದ ಪ್ರಕಾಶಮಾನವಾದ ಬುದ್ಧಿಯುಳ್ಳ ಯೋಗಿ ವರೇಣ್ಯರನ್ನು ಪ್ರಕಾಶಿಸುವಂತಹ ಪೂರ್ಣಚಂದ್ರನ ಮಂಡಲವನ್ನು ಪೂರ್ಣಚಂದ್ರದ ಮಂಡಲದ ಸಮಾನವಾದ ಶುಕ್ಲವರ್ಣದ ಹಾಗೂ ಪೂರ್ಣ ಗೋಲಾಕಾರದ ಆಕಾಶ ಮಂಡಲದಲ್ಲಿ ಯುಕ್ತವಾದ ಕರ್ಣಿಕೆಯುಳ್ಳ ಆಕಾಶಮಂಡಲ ಎನ್ನುವ ಕರ್ಣಿಕೆಯುಳ್ಳ ವಿಶುದ್ಧ ನಾಮಕ ಪದ್ಮವೊಂದು ಸ್ಥಿತವಾಗಿರುವುದು. 2ನೇ ಪಾಯಿಂಟು ವಿಶುದ್ಧಿ ಪದ್ಮದ ಕರ್ಣಿಕೆಯ ಮಧ್ಯದಲ್ಲಿರುವ ಪೂರ್ಣಚಂದ್ರ ಮಂಡಲದ ಸ್ವರೂಪ. ವಿಶುದ್ಧಿ ಪದ್ಮದ ಕರ್ಣಿಕೆಯ ಮಧ್ಯದಲ್ಲಿ ಕಳಂಕರಹಿತವಾದ ಸಂಪೂರ್ಣ ಚಂದ್ರನ ಮಂಡಲವೊಂದು ಸ್ಥಿತವಾಗಿದೆ. ಈ ಚಂದ್ರಮಂಡಲವು ಯೋಗಶ್ರೀಯನ್ನು ಬಯಸುವಂತಹ ಜಿತೇಂದ್ರಿಯರಿಗೆ ನಿರ್ವಾಣ ಮುಕ್ತಿಯ ದ್ವಾರವಾಗಿರುವುದು. 3ನೇ ಪಾರ್ಟು ಆಕಾಶ ಬೀಜವರ್ತಿಯಾದ ಸದಾಶಿವನ ಸ್ವರೂಪ. ಇಲ್ಲಿ ಸದಾಶಿವ ತತ್ವ ಇದೆ ಆಕಾಶದಲ್ಲಿ.
ಆ ಶುಕ್ಲವರ್ಣಯುಕ್ತವಾದ ಆಕಾಶದ ಮಧ್ಯದಲ್ಲಿ ಶುಕ್ಲವರ್ಣದ ಆನೆಯ ಮೇಲೆ ಆರೂಢವಾಗಿರುವಂತಹ ಪಾಶ ಅಂಕುಶ ವರದ ಹಾಗೂ ಅಭಯಗಳನ್ನು ಧರಿಸಿರುವಂತಹ ಕೈಗಳಿಂದ ಸುಶೋಭಿತವಾದ ಅಂಗಗಳನ್ನು ಹೊಂದಿರುವ ಆ ಆಕಾಶ ಬೀಜವಾದ ಹಂ ಬೀಜಾಕ್ಷರದ ತೊಡೆಯ ಮೇಲೆ ಅರ್ಧನಾರೀಶ್ವರ ರೂಪಿಯಾದ ಶುಕ್ಲವರ್ಣದವನಾದ 3 ನೇತ್ರಗಳನ್ನು ಹೊಂದಿರುವಂತಹ 4 ಮುಖಗಳನ್ನು ಹೊಂದಿರುವಂತಹ 10 ಭುಜಗಳಿಂದ ಸುಶೋಭಿತವಾದ ವ್ಯಾಘ್ರ ಚರ್ಮವನ್ನು ವಸ್ತ್ರದಂತೆ ಧರಿಸಿರುವ ನಿತ್ಯ ಸ್ವರೂಪ ಪ್ರಸಿದ್ಧ ಪ್ರಾಧಾನ್ಯತೆಯಿಂದ ಪ್ರಖ್ಯಾತನಾದ ಸದಾಶಿವನೆಂಬ ದೇವತೆಯು ನಿರಂತರವಾಗಿ ಈ ವಿಶುದ್ಧಿ ಚಕ್ರದಲ್ಲಿ ವಾಸ ಮಾಡುತ್ತಾ ಇರುವನು. ಇಲ್ಲಿ ವಿಶುದ್ಧಿ ಚಕ್ರದ ಸ್ವರೂಪದಲ್ಲಿ ಈ ಚಕ್ರದಲ್ಲಿ ಯಾವ ದಳಗಳಿವೆ ಎಂದರೆ ಅ ಆ ಇ ಈ ಉ ಉ ಋ ಋ ಲೃ ಋ ಎ ಐ ಓ ಅಂ ಅಹ. ಇಷ್ಟು 16 ಸ್ವರಗಳು ನಮ್ಮ ಕಂಠದಲ್ಲಿದೆ. ಮುಂದೆ ಆಜ್ಞಾಚಕ್ರ. ಆಜ್ಞಾಚಕ್ರದ ಸ್ವರೂಪ ಇದು 3 ಭಾಗವಾಗಿ ತಗೊಳ್ಳೋಣ. ಆಜ್ಞಾಚಕ್ರದ ಸ್ವರೂಪ ಹೇಗಿದೆ? ಭ್ರೂ ಮಧ್ಯದಲ್ಲಿ ಚಂದ್ರನ ಸಮಾನವಾದ ಶುಕ್ಲವರ್ಣ ಸ್ವರೂಪದ ಧ್ಯಾನದ ಸ್ಥಾನವಾದ ಪ್ರಕಾಶ ಸ್ವರೂಪವಾದ ಹಕಾರ ಹಾಗೂ ಕ್ಷಕಾರ ಎಂಬ 2 ಅಕ್ಷರವುಳ್ಳ ಹಂ ಹಾಗೂ ಕ್ಷಂ ಎನ್ನುವ 2 ಅಕ್ಷರವುಳ್ಳ 2 ದಳಗಳುಳ್ಳ ಅತ್ಯಂತ ಶುಭ್ರವಾದ ಆಜ್ಞಾ ಎನ್ನುವ ಹೆಸರಿನ ಚಕ್ರವು ಪದ್ಮವು ಸ್ಥಿತವಾಗಿದೆ. ಆಜ್ಞಾ ಪದ್ಮದಲ್ಲಿ ನಿವಾಸ ಮಾಡಿರುವ ಮನಸ್ಸಿನ ಸ್ಥಿತಿ. ಇಲ್ಲಿ ಇಲ್ಲಿವರೆಗೆ ನಮಗೆ ಆಕಾಶ ತತ್ವ ಬಂತು. ಇಲ್ಲಿಂದ ಮೇಲೆ ಆಜ್ಞಾ ಚಕ್ರದಲ್ಲಿ ಮನಸ್ ಎನ್ನುವ ತತ್ವವಿದೆ. ಸೊ 2ನೇ ಭಾಗ ಏನು ಹೇಳುತ್ತೆ? ಆಜ್ಞಾ ಪದ್ಮದಲ್ಲಿ ನಿವಾಸ ಮಾಡಿರುವ ಮನಸ್ಸಿನ ಸ್ಥಿತಿಯ ವರ್ಣನೆ. ಈ ಮನಸ್ಸು ಎನ್ನುವುದು ಹೇಗಿದೆ? ಈ ಆಜ್ಞಾ ಪದ್ಮದ ಅಂತರಾಳದಲ್ಲಿ ಸೂಕ್ಷ್ಮ ರೂಪದಿಂದ ಮನಸ್ಸು ಸ್ಥಿತವಾಗಿದೆ. ಇದೇ ಪದ್ಮದ ಕರ್ಣಿಕೆಯ ಮಧ್ಯದಲ್ಲಿ ಸ್ಥಿತವಾದ ತ್ರಿಕೋಣದಲ್ಲಿ ವಿದ್ಯುತ್ತಿನ ಮಾಲೆಯ ಸದೃಶವಾದ ಪ್ರಕಾಶಮಾನವಾದ ಇತರ ಎಂಬ ಹೆಸರಿನ ಶಿವನು ಲಿಂಗರೂಪಿಯಿಂದ ಭಾಸಿತವಾಗಿರುವನು. ಇದರ ಮೇಲೆ ವಿದ್ಯುತ್ತಿನ ಸಮಾನವಾದ ಪ್ರಕಾಶವುಳ್ಳ ಶಕ್ತಿರೂಪ ತ್ರಿಕೋಣದಲ್ಲಿ ವೇದಗಳ ಆದಿಬೀಜರೂಪವಾದ ಪ್ರಣವವು ಅರ್ಥಾತ್ ಓಂಕಾರವು ಸ್ಥಿತವಾಗಿದ್ದು ಇದು ಬ್ರಹ್ಮನಾಡಿಯನ್ನು ಪ್ರಕಾಶ ಮಾಡುತ್ತದೆ. ಇವೆಲ್ಲವನ್ನೂ ಕ್ರಮಪೂರ್ವಕವಾಗಿ ಸ್ಥಿರಚಿತ್ತದಿಂದ ಧ್ಯಾನವನ್ನು ಹಾಗೂ ಚಿಂತನೆಯನ್ನು ಮಾಡಬೇಕು. ಇಲ್ಲದೇ ಇದ್ರೆ ಸಿಗಲ್ಲ. 3ನೇ ಭಾಗ ಆಜ್ಞಾಚಕ್ರದಲ್ಲಿ ಸ್ಥಿತವಾಗಿರುವ ಪ್ರಣವದ ಸ್ವರೂಪ. ಈ ಆಜ್ಞಾಚಕ್ರದ ಮಧ್ಯದಲ್ಲಿ ಶುದ್ಧ ಬುದ್ಧಿಯವರಾದ ಸಾಧಕರಿಂದ ಮಾತ್ರ ತಿಳಿಯಬಹುದಾದ ಅಂತರಾತ್ಮವು ನಿವಾಸ ಮಾಡುತ್ತಿದೆ. ಈ ಅಂತರಾತ್ಮವು ಪ್ರದೀಪದ ಕಾಂತಿಯ ಸಮಾನವಾದ ಜ್ಯೋತಿ ರೂಪವಾಗಿದ್ದು ಪ್ರಣವದ ವಿರಚನೆಯ ರೂಪವಾದ ಅಕ್ಷರದ ರೂಪದಲ್ಲಿ ಪ್ರಕಾಶಿಸುತ್ತದೆ. ಪ್ರಣವದ ವಿರಚನೆಯ ರೂಪದ ಅಕ್ಷರ ಅಂದರೆ ಓಂ. ಈ ಓಂ ಎನ್ನುವ ಅಕ್ಷರದ ರೂಪದಲ್ಲಿ ಇದು ಪ್ರಕಾಶಿಸುತ್ತಿರುತ್ತದೆ. ಈ ಪ್ರಣವದ ಅಕ್ಷರದ ಮೇಲೆ ಅರ್ಧಚಂದ್ರವಿರುವುದು. ಓಂಕಾರದಲ್ಲಿ ಅರ್ಧಚಂದ್ರ ಇದೆ. ಈ ಅರ್ಧಚಂದ್ರದ ಮೇಲೆ ಬಿಂದು ರೂಪಾತ್ಮಕವಾದ ಮಕಾರವು ಸ್ಥಿತವಾಗಿದೆ. ಇದರ ಮೇಲೆ ಜಲಕಣದ ಸಮಾನವಾದ ಧವಳವರ್ಣದ ಅಮೃತಾಧಾರೆಯಾದ ಚಂದ್ರನ ಸಮೂಹದ ಸಮಾನವಾದ ದೀಪ್ತಿಯುಳ್ಳ ನಾಮವು ಸ್ಥಿತವಾಗಿದೆ. ಅರ್ಧಚಂದ್ರ ಒಂದು ಬಿಂದು, ಅದರ ಮೇಲೆ ಒಂದು ನಾಮ ಕಾಣೋದಿಲ್ಲ. ಇದೆಲ್ಲ ಇದು ಆಜ್ಞಾಚಕ್ರದ ಸ್ವರೂಪ.
ಹಕಾರ ಹಾಗೂ ಕ್ಷಕಾರ. ಇಲ್ಲಿಂದ ಮುಂದೆ ಹೋದರೆ ಸಹಸ್ರಾರ ಸ್ವರೂಪದ ವರ್ಣನೆ. ನಾವು ಸುಧಾ ಸಿಂಧೋರ್ ಮಧ್ಯೆಯಲ್ಲಿ ಇದರದ್ದೇ ವರ್ಣನೆ ನೋಡಿದ್ವಿ. ಇವಾಗ ತಂತ್ರಶಾಸ್ತ್ರ ಷಟ್ಚಕ್ರ ನಿರೂಪಣಂ ಏನು ಹೇಳ್ತಾ ಇದೆ ಅಂತ ನೋಡೋಣ. ಇದು 8 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಸಹಸ್ರಾರ ತುಂಬ ಮುಖ್ಯವಾದದ್ದು. ಮೊದಲು ಸಹಸ್ರಾರ ಚಕ್ರದ ಸ್ವರೂಪ ನೋಡೋಣ. ಮಹಾನಾದ ಅಂದರೆ ನಾವು ಓಂಕಾರದಲ್ಲಿ ಬರುವ ಬಿಂದುವಿನ ಮೇಲೆ ನಾದ, ಈ ಮಹಾನಾದ ಅಂತ. ಮಹಾನಾದದ ಮೇಲೆ ಶಂಖಿನಿ ಎಂಬ ಹೆಸರಿನ ನಾಡಿಯ ಶಿಖರ ಪ್ರದೇಶದಲ್ಲಿ ವಿಸರ್ಗ ಎಂಬ ಹೆಸರಿನ ಶಕ್ತಿಯ ಕೆಳಗೆ ಪೂರ್ಣಚಂದ್ರನ ಸಮಾನವಾದ ಅತ್ಯಂತ ಶುಭ್ರವಾದ ಪ್ರಕಾಶರೂಪವಾದ ಸಹಸ್ರದಳ ಕಮಲವು ಸ್ಥಿತವಾಗಿದೆ. ಇದು ಕೆಳಮುಖವಾಗಿದೆ, ಅತ್ಯಂತ ಸುಂದರವಾಗಿದೆ. ಪ್ರಾತಃ ಕಾಲದ ಸೂರ್ಯ ಕಿರಣಗಳ ಸಮಾನವಾದ ಕಾಂತಿಯುಳ್ಳ ಕೇಸರದ ಪುಂಜಯುಕ್ತವಾಗಿದೆ. ಈ ಪದ್ಮವು ಅಕಾರ ಆದಿ ಅಕ್ಷರ ವರ್ಣಗಳಿಂದ ಸುಶೋಭಿತವಾದ ಶರೀರವುಳ್ಳದ್ದಾಗಿದೆ. ಹಾಗೂ ಇದು ಕೇವಲ ಆನಂದ ಸ್ವರೂಪವಾಗಿದೆ. ಎರಡನೇ ಪಾರ್ಟ್, ಸಹಸ್ರದಳ ಕಮಲದ ಕರ್ಣಿಕೆಯಲ್ಲಿ ಸ್ಥಿತವಾದ ಚಂದ್ರಮಂಡಲದ ಸ್ವರೂಪ. ಈ ಸಹಸ್ರದಳ ಕಮಲದ ಕರ್ಣಿಕೆಯ ಮಧ್ಯದಲ್ಲಿ ಪರಮಾತೃ ಸ್ವರೂಪ, ಪರಮಾತೃ ಸಮೂಹದಿಂದ ಅತ್ಯಂತ ಸ್ನಿಗ್ಧ ಅಂದರೆ ಶುಭ್ರವಾದ ದೀಪ್ತಿಯುಳ್ಳ ಕಿರಣಗಳ ಸಮೂಹವನ್ನು ಸ್ಫುರಣೆ ಮಾಡುತ್ತಿರುವ ನಿಷ್ಕಳಂಕವಾದ ನಿರ್ಮಲವಾದ ಪೂರ್ಣ ಚಂದ್ರಮಂಡಲ ಒಂದು ವಿದ್ಯಮಾನವಾಗಿದೆ. ಇದರ ಮಧ್ಯದಲ್ಲಿ ವಿದ್ಯುತ್ತಿನ ರೂಪವುಳ್ಳ ಒಂದು ತ್ರಿಕೋಣವು ನಿರಂತರವಾಗಿ ಸ್ಫುರಿತವಾಗುತ್ತಿರುವುದು. ಅದರ ಮಧ್ಯದಲ್ಲಿ ಬಿಂದು ರೂಪದ ಶೂನ್ಯವು, ಇಲ್ಲೊಂದು ಶೂನ್ಯ ಎನ್ನುವ ಒಂದು ಅಂಗವಿದೆ. ಈ ಶೂನ್ಯವು ಸ್ಫುರಿತವಾಗುತ್ತದೆ. ಅದು ಸಮಸ್ತ ದೇವಗಣಗಳ ಮೂಲಕ ಸೇವಿತವಾಗಿದೆ ಹಾಗೂ ಅತ್ಯಂತ ಗುಪ್ತವಾಗಿದೆ. ಮೂರನೇ ಭಾಗ, ಸಹಸ್ರದಳ ಕಮಲದ ಕರ್ಣಿಕೆಯಲ್ಲಿರುವ ಪರಮಶಿವನ ಸ್ಥಿತಿಯ ಸ್ವರೂಪ. ಹೇಳಿದ್ವಲ್ಲ, ಪರಮಶಿವ ಇಲ್ಲಿದ್ದಾನೆ, ಅವನ ಸ್ಥಿತಿ ಹೇಗಿದೆ? ಚಂದ್ರಮಂಡಲದ ಮಧ್ಯದಲ್ಲಿ ತ್ರಿಕೋಣವು ಸ್ಥಿತವಾಗಿದ್ದು, ಈ ತ್ರಿಕೋಣದ ಮಧ್ಯದಲ್ಲಿ ಬಿಂದು ರೂಪಯುತವಾದ ಶೂನ್ಯವು ಸ್ಥಿತವಾಗಿದೆ. ಈ ಶೂನ್ಯವು ಸಮಸ್ತ ದೇವಗಣಗಳಿಂದ ಸೇವಿಸಲ್ಪಡುತ್ತದೆ ಹಾಗೂ ಅತಿ ಗುಪ್ತವಾಗಿದೆ. ಈ ಬಿಂದು ರೂಪವಾದ ಶೂನ್ಯವನ್ನು ನಾವು ಪ್ರಯತ್ನಪೂರ್ವಕವಾಗಿ ಗುಪ್ತವಾಗಿ ಇಡಬೇಕು. ಕಾರಣ ಇದು ಅತಿಶಯವಾದ ಪರಮಾನಂದದ ವಿಸ್ತೃತ ಸಮೂಹದ ಪ್ರಧಾನ ಮೂಲ ಕಾರಣವಾಗಿ ಸ್ಥಿತವಾಗಿದೆ ಹಾಗೂ ಇದು ಅತ್ಯಂತ ಸೂಕ್ಷ್ಮವೂ ಆಗಿದೆ. ಹಾಗೂ ಇದು ನಿರ್ವಾಣ ಕಲಾ, ಇದರ ಜೊತೆ ವಿದ್ಯಮಾನವಾದ ಚಂದ್ರನ 16ನೆಯ ಅರ್ಥಾತ್ ಷೋಡಶ ಕಲೆಯ ಮೂಲಕವಾಗಿ ನಿರ್ಮಲ ಪ್ರಕಾಶ ಸ್ವರೂಪಾತ್ಮಕವಾಗಿದೆ. ಇದೇ ಸ್ಥಾನದಲ್ಲಿ ಪರಮಶಿವನ ರೂಪದಲ್ಲಿ ಸರ್ವವಿದಿತನಾದ ಪ್ರಸಿದ್ಧನಾದ ದೇವನು ಸ್ಥಿತನಾಗಿರುವನು. ಇವನು ಶೂನ್ಯಾಕಾರನು, ಸರ್ವರ ಆತ್ಮನು ಹಾಗೂ ಪರಮಾನಂದ ರಸದಿಂದ ಆಚ್ಛಾದಿತನಾದವನು ಹಾಗೂ ಅಜ್ಞಾನದಿಂದ ಪ್ರಾಪ್ತನಾದ ಮೋಹರೂಪವಾದ ಅಂಧಕಾರವನ್ನು ನಿವಾರಿಸುವಲ್ಲಿ ಸೂರ್ಯನ ಸಮಾನವಾಗಿ ಸ್ಥಿತವಾಗಿರುವನು. ನಿರಂತರವಾದ ಅತಿಶಯವಾದ ಅಮೃತಧಾರೆಯ ಸಾರದ ಮಳೆಯನ್ನು ಮಾಡುತ್ತಿರುವ ಆ ಭಗವಂತನಾದ ಪರಮಶಿವನು ಯೋಗಿ ಸಾಧಕರಿಗೆ ಸರ್ವಾತ್ಮ ಜ್ಞಾನದ ಬೋಧನೆಯನ್ನು ಮಾಡುವನು. ಈ ಪರಮಶಿವನು ಸಮಸ್ತ ಸುಖದ ವಿಸ್ತಾರ ರೂಪಾತ್ಮಕವಾದ ಲಹರಿಯ ಧಾರಣೆಯನ್ನು ಮಾಡುತ್ತಿರುವನು. ಈ ಪರಮೇಶ್ವರನೇ ಪರಮಹಂಸ ಎನ್ನುವ ಹೆಸರಿನಿಂದ ಪ್ರಖ್ಯಾತನಾಗಿದ್ದಾನೆ. ನೋಡಿ, ಲಹರಿ ಬಂತು, ಸೌಂದರ್ಯ ಲಹರಿ ಬಂತು, ಅಮೃತ ಬಂತು, ಆನಂದ ಲಹರಿ ಅವನು ಸುರಿಸ್ತಾನೆ. ಶಿವಶಕ್ತಿಯರು ಒಂದೇ.
ಅವನನ್ನು ಪರಮಹಂಸ ಎಂದು ಕರೆದಿದ್ದಾರೆ. 4ನೇ ಭಾಗ ಸಹಸ್ರಾರ ಪದ್ಮದ ಕರ್ಣಿಕೆಯ ಸರ್ವ ದೇವಸ್ಥಾನದ ಸ್ವರೂಪ. ಸರ್ವ ದೇವಸ್ಥಾನ ಅನ್ನುವ ಒಂದು ದೇವಸ್ಥಾನ ಇದೆ. ಈ ಪರಮಶಿವನ ಸ್ಥಾನವನ್ನು ಶೈವರು ಶಿವಸ್ಥಾನವೆಂದು ಕರೆದಿದ್ದಾರೆ. ಹಾಗೆ ಇದನ್ನೇ ವೈಷ್ಣವರು ಪರಮಪುರುಷ ವಿಷ್ಣು ಸ್ಥಾನ ಅಂತ ಕರೀತಾರೆ. ಕೆಲವರು ಅಂದರೆ ಶಿವನನ್ನು ಹಾಗೂ ಹರಿಯನ್ನು ಪೂಜೆ ಮಾಡುವವರು ಇದನ್ನು ಹರಿಹರ ಪದ ಎಂದು ಕರೆದಿದ್ದಾರೆ. ದೇವಿಯ ಚರಣ ಕಮಲಗಳ ಸೇವೆಯನ್ನು ಮಾಡಿ ಆನಂದವನ್ನು ಪಡೆಯುವಂತಹ ಸಾಧಕ ಭಕ್ತರು ಇದನ್ನೇ ದೇವಿಯ ಸ್ಥಾನ ಅಥವಾ ಶಕ್ತಿಯ ಸ್ಥಾನ ಅಂತ ಕರೆದಿದ್ದಾರೆ. ಹಾಗೂ ಇನ್ನು ಕೆಲವು ಅನ್ಯ ಶ್ರೇಷ್ಠರಾದ ಮುನಿವರೇಣ್ಯರು ಇದನ್ನು ಪವಿತ್ರವಾದ ಪ್ರಕೃತಿ ಹಾಗೂ ಪುರುಷ ಸ್ಥಾನ ಅಂತ ಕರೀತಾರೆ. ನಮ್ಮ ಸನಾತನ ಧರ್ಮದಲ್ಲಿ ಶೈವರಾಗಲಿ, ವೈಷ್ಣವರಾಗಲಿ, ಸ್ಮಾರ್ತರಾಗಲಿ, ಶಾಕ್ತರಾಗಲಿ, ಸಾಂಖ್ಯರಾಗಲಿ ಎಲ್ಲರೂ ಅವರವರ ಆಗಮಕ್ಕೆ ಅವರವರ ಪೂಜಾ ಪದ್ಧತಿಗೆ ಅನುಗುಣವಾಗಿ ಯಾವುದೇ ಹೆಸರಿನಿಂದ ಕರೆದರೂ ಇದು ಸರ್ವ ದೇವಸ್ಥಾನವಾಗಿಯೇ ನಮಗೆ ಗೋಚರವಾಗಬೇಕು ಎಂದು ನಾವು ಅದನ್ನು ಅನುಷ್ಠಾನ ಮಾಡಬೇಕು. 5ನೇ ಭಾಗ ಸಹಸ್ರಾರ ಪದ್ಮದಲ್ಲಿರುವ ಇದಕ್ಕೆ ಅಮಾವಾಸ್ಯೆ ಅಂತ ಕರಿತೀವಲ್ಲ ಹೆಸರು, ಅವಳಿಗೆ ಅಮಾಕಲಾ ಅಂತ ಕರಿತೀವಿ. ಅನ್ನೋ ಹೆಸರು ಅಮಾಕಲೆಯ ಸ್ವರೂಪ. ಈ ಸಹಸ್ರಾರ ಪದ್ಮದಲ್ಲಿ ಎನ್ನುವ ಹೆಸರಿನ ಚಂದ್ರನ 16ನೇ ಕಲೆ ವಿದ್ಯಮಾನವಾಗಿದೆ. ಅವಳೇ ಷೋಡಶಾಕ್ಷರಿಯಾದ ಲಲಿತಾ ತ್ರಿಪುರ ಸುಂದರಿ. ಈ ಕಲೆಯು ಪ್ರಾತಃ ಕಾಲದ ಸೂರ್ಯ ಕಲೆಯ ಸಮಾನವಾದ ರಕ್ತ ಕಲೆಯ ವರ್ಣವಾಗಿದೆ. ಅಂದರೆ ಅರುಣವರ್ಣ ಕಾಂತಿ ಸಿಂಧೂರಾರುಣ ವಿಗ್ರಹಾಂ ಎನ್ನುವ ಕಲೆಯನ್ನು ಹೊಂದಿದ್ದಾಳೆ. ಅತ್ಯಂತ ಶುದ್ಧಳಾಗಿದ್ದಾಳೆ, ಕಳಂಕರಹಿತಳಾಗಿದ್ದಾಳೆ. ಈ ಅಮಾಕಲೆಯು ಕಮಲದ ನಾಳದಲ್ಲಿರುವ ಸೂಕ್ಷ್ಮ ತಂತುವಿನ 100ನೇ 1 ಭಾಗದ ಸಮಾನವಾದ ರೂಪವುಳ್ಳವಳಾಗಿದ್ದಾಳೆ. ಯೋಚನೆ ಮಾಡಿ, ನಾಳದಲ್ಲಿರುವ ತಂತುವು ಅತ್ಯಂತ ಕಣ್ಣಿಗೆ ಕಾಣಿಸದಷ್ಟು ಕೂದಲಿನ ಎಳೆ ಎಷ್ಟಿರುತ್ತೆ ಅದರ 100ನೇ 1 ಭಾಗದಷ್ಟು ಸಣ್ಣದಾಗಿ ಕುಂಡಲಿನಿ ಶಕ್ತಿಯು ಇದ್ದಾಳೆ. ಅಂತ ಕರಿತೀವಿ. ಅತ್ಯಂತ ಶ್ರೇಷ್ಠಳು, ಕೋಟಿ ವಿದ್ಯುತ್ತಿನ ಸಮಾನವಾದ ಕೋಮಲ ಶರೀರವನ್ನು ಹೊಂದಿದವಳು, ಅತ್ಯಂತ ಹೆಚ್ಚಿನ ಹೊಳಪನ್ನು ಹೊಂದಿದವಳು, ಅಧೋಮುಖಳು ಹಾಗೂ ನಿತ್ಯಾನಂದ ಪರಂಪರೆಯಿಂದ ಕ್ಷರಿತವಾಗುವ ಅಮೃತ ಧಾರೆಯನ್ನು ಧಾರಣೆ ಮಾಡಿರುವವಳು ಅವಳು ಆಗಿದ್ದಾಳೆ. 10ನೇ ಶ್ಲೋಕದಲ್ಲಿ ಅದನ್ನೇ ಮುಂದೆ ಮಾತಾಡ್ತೀವಿ. ಅಮೃತದ ಧಾರೆಯನ್ನು ನೀನು ಸುರಿಸುತ್ತೀಯೇ ನಮಗೆ ಅಂತ. 6ನೇ ಪಾರ್ಟು ಅಮಾಕಲೆಯಲ್ಲಿ ನಿರ್ವಾಣ ಕಲೆ ಅಂತ ಒಂದಿದೆ. ಅದರ ಸ್ವರೂಪ ಹೇಗಿದೆ? ಸರ್ವಶ್ರೇಷ್ಠವಾದ ನಿರ್ವಾಣ ಎಂಬ ಹೆಸರಿನ ಕಲೆಯು ಅಮಾಕಲೆಯಲ್ಲಿ ಅಂತರ್ಗತವಾಗಿ ವಿದ್ಯಮಾನವಾಗಿದೆ. ಇದು ಕೇಶ ಅಂದರೆ ನಮ್ಮ ಕೂದಲಿನ ಅಗ್ರಭಾಗ, ಕೂದಲಿನ ಮೇಲಿನ ಭಾಗದ 1,000 ಭಾಗದಲ್ಲಿ ಒಂದು ಭಾಗದ ರೂಪದಷ್ಟು ಸಣ್ಣದಾಗಿ ಸ್ಥಿತವಾಗಿದೆ. ಸಕಲ ಪ್ರಾಣಿಗಳಲ್ಲಿಯೂ ಅವುಗಳ ಹೃದಯದಲ್ಲಿ ಚೈತನ್ಯ ಸ್ವರೂಪದಿಂದ ಈ ನಿರ್ವಾಣ ಕಲೆಯು ಸ್ಥಿತವಾಗಿದೆ. ಸಮಗ್ರ ಐಶ್ವರ್ಯಾದಿಗಳಿಂದ ಇದು ಯುಕ್ತವಾಗಿ ನಿತ್ಯ ಜ್ಞಾನದ ಸಂಪಾದನೆಯನ್ನು ಮಾಡುವವಳಾಗಿದ್ದಾಳೆ. ಇವಳು ಅರ್ಧಚಂದ್ರಾಕಾರದಲ್ಲಿ ಇದ್ದು ಸಮಸ್ತ ಸೂರ್ಯರ ಸಮಾನವಾದ ಕಿರಣಗಳನ್ನು ಹೊಂದಿದವಳಾಗಿದ್ದಾಳೆ. 7ನೇ ಭಾಗ ಈ ನಿರ್ವಾಣ ಕಲೆಯ ಮಧ್ಯಪ್ರದೇಶದಲ್ಲಿ ಪರಬಿಂದುವಿನ ಸ್ವರೂಪ. ಇಲ್ಲಿ ಬರುತ್ತೆ. ಈ ನಿರ್ವಾಣ ಕಲೆಯ ಮಧ್ಯಪ್ರದೇಶದಲ್ಲಿ ಅಪೂರ್ವವಾದ ಪರಮ ನಿರ್ವಾಣ ಶಕ್ತಿಯು ವಿರಾಜಮಾನವಾಗಿ ಇರುವುದು. ಈ ಶಕ್ತಿಯು ಕೋಟಿ ಸೂರ್ಯರ ಸಮಾನವಾದ ಪ್ರಕಾಶವನ್ನು ಹೊಂದಿರುವುದು. ಇದು 3 ಭುವನಗಳನ್ನು 3 ಲೋಕಗಳನ್ನು ಉತ್ಪತ್ತಿ ಮಾಡುವಂತಹ ಶಕ್ತಿ.
ಇದು ರೂಪದಲ್ಲಿ ಕೇಶದ ಅರ್ಥಾತ್ ನಮ್ಮ ಕೂದಲಿನ ಅಗ್ರಭಾಗದ ಕೋಟಿ ಭಾಗಗಳಲ್ಲಿ ಒಂದು ಭಾಗವಾಗಿ ಅಷ್ಟು ಸಣ್ಣದಾಗಿದ್ದು ಅತ್ಯಂತ ಸೂಕ್ಷ್ಮವಾಗಿರುವ ಕಾರಣದಿಂದಾಗಿ ಇದು ಅತ್ಯಂತ ಗುಪ್ತವಾಗಿದೆ. ನಿರಂತರವಾಗಿ ಕ್ಷರಿತವಾಗುವ ಅಮೃತಧಾರೆಯ ಧಾರಣೆಯನ್ನು ಮಾಡುತ್ತದೆ. ಈ ಶಕ್ತಿಯು ಸಕಲ ಜೀವಿಗಳ ಪ್ರಾಣರೂಪವಾಗಿ ಸ್ಥಿತವಾಗಿದೆ ಹಾಗೂ ಮುನಿಗಳ ಮನಸ್ಸಿನಲ್ಲಿ ಹರ್ಷಪೂರ್ವಕವಾದ ತತ್ವಜ್ಞಾನದ ಸಂಪಾದನೆಯನ್ನು ಮಾಡಿಸುವಂತಹದ್ದಾಗಿದೆ. ಕಡೆಯಲ್ಲಿ ಈ ನಿರ್ವಾಣ ಶಕ್ತಿಯ ಮಧ್ಯದಲ್ಲಿ ಸ್ಥಿತವಾದ ಪರಬ್ರಹ್ಮದ ಸ್ವರೂಪ ಹಾಗೂ ಧ್ಯಾನ. ನಿರ್ವಾಣ ಶಕ್ತಿಯ ಮಧ್ಯದಲ್ಲಿ ಸ್ಥಿತವಾದ ಶೂನ್ಯದಲ್ಲಿ ನಿತ್ಯಾನಂದವೆನ್ನುವ ಶಿವಪದವು ವಿದ್ಯಮಾನವಾಗಿದೆ. ಇದು ನಿರ್ಮಲ, ನಿತ್ಯ, ಯೋಗಿಗಳ ಮೂಲಕವಾಗಿ ಮಾತ್ರ ಗಮ್ಯವಾಗಿದ್ದು ಸಮಸ್ತ ಸುಖರೂಪವಾಗಿದ್ದು ಶುದ್ಧ ಜ್ಞಾನ ಸ್ವರೂಪವೂ ಆಗಿದೆ. ಈ ಪದವನ್ನೇ ಅಂದರೆ ಈ ಸ್ಥಾನವನ್ನೇ ಕೆಲವು ಜ್ಞಾನಿಗಳು ಬ್ರಹ್ಮಪದ ಎಂದು ಕರೆದರೆ, ಮತ್ತೆ ಕೆಲವರು ಇದನ್ನು ವಿಷ್ಣುಪದ ಎಂದು ಕರೆದಿದ್ದಾರೆ. ಕೆಲವು ಜ್ಞಾನಿಗಳು ಇದನ್ನು ಹಂಸಪದ ಎಂದು ಕರೆದಿದ್ದಾರೆ ಮತ್ತು ಕೆಲವರು ಇದನ್ನು ಮೋಕ್ಷರೂಪವಾದ ಅನಿರ್ವಚನೀಯವಾದ ಆತ್ಮ ಸಾಕ್ಷಾತ್ಕಾರಾತ್ಮಕವಾದ ಸ್ಥಾನ ಎಂದು ವರ್ಣಿಸಿದ್ದಾರೆ. ಇಲ್ಲಿಗೆ 7 ಚಕ್ರಗಳ ಸ್ವರೂಪ ನಾವು ತಿಳಿದುಕೊಂಡ್ವಿ. ಈ ಅಧಿದೈವಿಕ ಆಧ್ಯಾತ್ಮಿಕ ಸ್ವರೂಪವನ್ನು ತಿಳಿದುಕೊಂಡರೆ ಮಾತ್ರ ನಾವು ನಮ್ಮಲ್ಲಿರುವ ಈ ಒಂದು ಆಧ್ಯಾತ್ಮಿಕ ವಿದ್ಯೆಯನ್ನು ತಿಳಿಯಬಲ್ಲವರಾಗುತ್ತೇವೆ ಹಾಗೂ ಅಂತರ್ಯಾಗ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾದಂಥ ಜ್ಞಾನ ಸಂಪಾದನೆಯಾಗತ್ತೆ. ಇಲ್ಲದೆ ಹೋದರೆ ಎಲ್ಲವೂ ಬಾಹ್ಯ ರೂಪದಲ್ಲೇ ಕಾಣುತ್ತೆ. ನಮ್ಮ ಅಂತರಂಗದಲ್ಲಿ ನಮ್ಮ ಚಕ್ರಗಳು ಎಷ್ಟು ಪವಿತ್ರವಾಗಿವೆ, ಈ ಚಕ್ರಗಳಲ್ಲಿ ಇರುವ ಶಕ್ತಿ ಹಾಗೂ ಈ ಚಕ್ರಗಳನ್ನು ಪೂಣಿಸಿರುವಂತಹ ನಮ್ಮ ಸುಷುಮ್ನಾ ನಾಡಿಯು ಹೇಗಿದೆ, ಅದರಲ್ಲಿ ಬರುವ ಒಂದೊಂದು ಚಕ್ರದ ಸ್ವರೂಪವು ಹೇಗಿದೆ ಹಾಗೂ ಸಹಸ್ರಾರವು ಎಲ್ಲಿದೆ, ಮೂಲಾಧಾರದಿಂದ ಸಹಸ್ರಾರದವರೆಗೂ ನಡೆಯುವ ಕುಂಡಲಿನಿಯ ಪಥದ ಕ್ರಮವನ್ನು ನಾವು ಅನುಭವಿಸಬೇಕಾದರೆ ಈ ಜ್ಞಾನವನ್ನು ಮೊದಲು ಪಡೆದುಕೊಳ್ಳಬೇಕು. ಜ್ಞಾನವಿಲ್ಲದೆ ಭಗವತಿಯು ನಮಗೆ ಬರುವುದಿಲ್ಲ. ಜ್ಞಾನ ರೂಪದಲ್ಲಿ ಮಾತ್ರ ಸಿಗುತ್ತಾಳೆ ಭಗವತಿ. ಭಕ್ತಿ ಬೇಕೇ ಬೇಕು. ಭಕ್ತಿ ಇಲ್ಲದೆ ಇಲ್ಲಿ ಜ್ಞಾನವಿಲ್ಲ. ಭಕ್ತಿ ಇಲ್ಲದ ಜ್ಞಾನವು ಶುಷ್ಕ, ಅಹಂಕಾರಯುಕ್ತವಾಗುತ್ತೆ. ಭಕ್ತಿ ಪೂರ್ಣವಾದ ಜ್ಞಾನವೇ ಭಾವನಾಪೂರ್ಣವಾಗುತ್ತೆ. ಈ ಭಾವನಾಪೂರ್ಣವಾದ ಭಕ್ತಿಯಿಂದ ತುಂಬಿದ ಜ್ಞಾನವನ್ನು ಮಾತ್ರ ದೇವಿ ಸ್ವೀಕರಿಸಿ ನಮ್ಮ ಕುಂಡಲಿನಿಯನ್ನು ನಾವು ಜಾಗೃತ ಮಾಡಿಕೊಳ್ಳುವ ಒಂದು ಶಕ್ತಿಯನ್ನು ಅವಳು ಕೊಡುತ್ತಾಳೆ. ಅದಕ್ಕೆ ಇದರ ಜ್ಞಾನವು ಅತ್ಯಂತ ಅವಶ್ಯಕ ಎನ್ನುವ ದೃಷ್ಟಿಯಿಂದ ಸೌಂದರ್ಯ ಲಹರಿಯನ್ನು ರಚನೆ ಮಾಡಿದ್ದಾರೆ. ಇದು ಸಂಪೂರ್ಣ ಜ್ಞಾನ ರೂಪವಾದ ವಿದ್ಯೆ. ಆದ್ದರಿಂದ ಇದು ಶ್ರೀವಿದ್ಯೆ. ಇದೇ ಇವತ್ತು ನಾವು ಅನುಸಂಧಾನ ಮಾಡಿದ್ದೀವಲ್ಲ, ಇದು ಶ್ರೀವಿದ್ಯೆ. ಶ್ರೀವಿದ್ಯೆ ಅತ್ಯಂತ ಪವಿತ್ರವಾದದ್ದು ಹಾಗೂ ಅತ್ಯಂತ ರಹಸ್ಯವಾದದ್ದು. ಯಾಕೆಂದರೆ ಭಕ್ತಿ ಇಲ್ಲದ ಜ್ಞಾನವನ್ನು ಪಡೆದಂತಹ ಅನೇಕರು ಇದನ್ನು ದುರುಪಯೋಗ ಮಾಡಿಕೊಳ್ಳಬಹುದು ಎನ್ನುವ ದೃಷ್ಟಿಯಿಂದ ಭಕ್ತಿಪೂರ್ಣವಾದ ಜ್ಞಾನಕ್ಕೆ ಮಾತ್ರ ಇದು ಸಿಗುವ ಹಾಗೆ ರಹಸ್ಯವಾಗಿ ಸೌಂದರ್ಯ ಲಹರಿಲಿ ಗುಪ್ತವಾಗಿ ಇದನ್ನು 9ನೇ 8, 9, 10 ಶ್ಲೋಕದಲ್ಲಿ ಹುದುಗಿಸಿ ಇಟ್ಟಿದ್ದಾರೆ. ಇಲ್ಲಿಗೆ ಇಂದಿನ 9, 10 ಶ್ಲೋಕದ ಮಧ್ಯದಲ್ಲಿನ ಜ್ಞಾನದ ವಿವೇಚನೆಯನ್ನು ಮಾಡಿದ್ದೇವೆ. ಹೇಗಿತ್ತು? ಅರ್ಥ ಆಯ್ತಲ್ಲ? ನಾಳೆ 10ನೇ ಶ್ಲೋಕ ತಗೊಂಡಾಗ ಇದು ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ 10ನೇ ಶ್ಲೋಕ ಅರ್ಥ ಆಗುತ್ತೆ ಸುಲಭವಾಗಿ. ನಮಸ್ಕಾರ. ನಂದೊಂದು ವಾಟ್ಸ್ಯಾಪ್ ಗ್ರೂಪ್ ಇದೆ. ನೀವು ಜಾಯಿನ್ ಆಗಬೇಕಾದರೆ ಇಲ್ಲಿ ಫೋನ್ ನಂಬರ್ ಬಿಟ್ಟಿರ್ತೀನಿ,
ದಯವಿಟ್ಟು ಈ ಫೋನ್ ನಂಬರ್ನ ನೀವು ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮ ಸೌಂದರ್ಯ ಲಹರಿ ಸ್ಪೆಷಲ್ ಇಂಟ್ರೆಸ್ಟ್ ಗ್ರೂಪ್ ಅನ್ನೋ ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ಸೇರಿಕೊಂಡ್ರೆ ಬೇಕಾದಷ್ಟು ಇದೊಂದೇ ಅಲ್ಲದೆ ಮುಂದೆ ಬರುವ ಯಾವುದೇ ಒಂದು ಕಾರ್ಯಕ್ರಮಗಳಿದ್ದರೆ ಸೌಂದರ್ಯ ಲಹರಿಯ ಕಾರ್ಯಕ್ರಮಗಳ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಅದು ನಿಮಗೆ ಸಿಗುತ್ತೆ. ಧನ್ಯವಾದ. ಈ ವಾರ ಪೂರ್ತಿ ನಮ್ಮ ಕೇಶವ ಪ್ರಸಾದ್ ಅವರು ಸೌಂದರ್ಯ ಲಹರಿ ಇದ್ರ ಬಗ್ಗೆ ವ್ಯಾಖ್ಯಾನವನ್ನು ಬಹಳ ಚೆನ್ನಾಗಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಂಕರ ಸೇವಾ ಟ್ರಸ್ಟ್ ಪರವಾಗಿ ಧನ್ಯವಾದಗಳು ಹಾಗೂ ಈ ಒಂದು ಗೌರವ ಸಮರ್ಪಣೆ ಅವರು ಸ್ವೀಕರಿಸಬೇಕು. ಅದನ್ನು ನಾಳೆ ನಾಳಿದ್ದು 2 ದಿನ ಇಲ್ಲಿ ಕಾರ್ಯಕ್ರಮ ಇವ್ರದ್ದು ಇರೋದಿಲ್ಲ, ಸೋಮವಾರದಿಂದ ಮುಂದುವರಿಯುತ್ತೆ. ಸೋಮವಾರದಿಂದ ಶುಕ್ರವಾರದವರೆಗೂ ಬರೋ ವಾರ ಪೂರ್ತಿ ಇರುತ್ತೆ. ಸೋಮವಾರದಿಂದ ಶುಕ್ರವಾರದವರೆಗೂ 5 ದಿನ ಈ ವಾರ ಇದ್ದ ಹಾಗೆ ಬರೋ ವಾರ ಇರುತ್ತೆ. ನಾಳೆದ್ದು ಶನಿವಾರ ಭಾನುವಾರ ಇರೋದಿಲ್ಲ ಇವ್ರ ಕಾರ್ಯಕ್ರಮ. ಇದೇ ಥರ ಮುಂದುವರಿಯುತ್ತೆ ಬರೋ ವಾರ. ಇದೇ ಸೌಂದರ್ಯದ್ದು ಇನ್ನು ಮುಂದುವರೆದ ಭಾಗಗಳು. ಇಲ್ಲಿಗೆ ಆಗಮಿಸಿದ ತಮಗೂ ಎಲ್ಲರಿಗೂ ಧನ್ಯವಾದಗಳು. ಈಗ ಮಂಗಳಾರತಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ.